ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಾರತೀ ಸರಸ್ವತಿ ವಾಯು ಬ್ರಹ್ಮಲಕ್ಷ್ಮೀ ಮೂಲನಾರಾಯಣ ವಾಸುದೇವಾಯ. ಮೂಲನಾರಾಯಣ ವಾಸುದೇವ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ, ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ, ಮತಿಯ ಪ್ರೇರಿಪಳು ಪಾರ್ವತಿ ದೇವಿಯೋ, ಮತಿಯ ಪ್ರೇರಿಪಳು ಪಾರ್ವತಿ ದೇವಿಯೋ, ಮುಕುತಿ ಪಥಗೆ ಮನವೀವ ಮಹರುದ್ರ ದೇವರು, ಮುಕುತಿ ಪಥಕ್ಕೆ ಮನವೀವ ಭಕುತಿದಾಯಕಳು ಭಾರತಿ ದೇವಿಯೋ, ಭಕುತಿದಾಯಕಳು ಭಾರತಿ ದೇವಿಯೋ, ಯುಕ್ತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ, ಯುಕ್ತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ, ಭಕುತಿದಾಯಕಳು ಭಾರತಿ ದೇವಿಯೋ, ಭಕುತಿದಾಯಕಳು ಭಾರತಿ ದೇವಿಯೋ, ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ, ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ, ಭಕ್ತ ಜನರೊಡೆಯ ಚಿತ್ತದಲ್ಲಿ ಆನಂದ ಸುಖವ ನೀವಳು, ಭಕುತಿದಾಯಕಳು ಭಾರತಿ ದೇವಿಯು, ಯುಕ್ತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ, ಸುಜ್ಞಾನ ಮತಿಯಿತ್ತು ಸತ್ಕರ್ಮಗಳ ನಡೆಸಿ, ಗತಿಯ ಪರಿಪಾಲಿಪನು ಪವಮಾನನೋ, ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ, ಭಕ್ತ ಜನರೊಡೆಯ ಸಿರಿ ಪುರಂದರ ವಿಠಲನು, ಸತತ ಇವರೊಳು ನಿಂತು ಈ ಕೃತಿಯ ನಡೆಸುವನೋ, ಸತತ ಇವರೊಳು ನಿಂತು ಈ ಕೃತಿಯ ನಡೆಸುವನೋ, ಸತತ ಗಣನಾಥ ಗಣನಾಥ ಗಣನಾಥ. ನಿಖಿಲ ಜಗತ್ಕಾರಣ
ಸರ್ವತಂತ್ರ ಸ್ವತಂತ್ರ ಸರ್ವ ಶಬ್ದವಾಚ್ಯ ಸರ್ವೋತ್ತಮ ಸರ್ವಾದಿವಂದ್ಯ ರೂಪ ಐಶ್ವರ್ಯ ಜ್ಞಾನ ಬಲ ಸ್ಥೈರ್ಯ ಧೈರ್ಯ ಔದಾರ್ಯ ಸೌಶೀಲ್ಯಾದಿ ಅನಂತ ಕಲ್ಯಾಣ ಗುಣವಿಧಿಯಾದಂಥ ಪರಮಾತ್ಮನ ಮಂಗಲಮಯವಾದ ಸೃಷ್ಟಿಯಲ್ಲಿ ಸಕಲ ಜೀವರಾಶಿಗಳು ತಮ್ಮ ತಮ್ಮ ಸ್ವರೂಪ ಸ್ವಭಾವಕ್ಕನುಗುಣವಾಗಿರತಕ್ಕಂಥ ಕರ್ಮಗಳನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ ಆ ಬಂಧನಗಳನ್ನು ಕಳಚಿಕೊಂಡು ಜನನ ಮರಣದ ಜಂಜಡದಿಂದ ದೂರವಾಗಲೋಸ್ಕರವಾಗಿ ಸಾಧನೆ ಮಾಡಲು ಪ್ರಪಂಚದಲ್ಲಿ ಹುಟ್ಟಿ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಎಚ್ಚರಿಸ್ತಾರೆ ಜ್ಞಾನಿಗಳು. ಮಾಡು ಕರ್ಮವ ಯೋಗಿಯಾಗೋ ಮನುಜ, ಮಾಡು ಕರ್ಮವ ಯೋಗಿಯಾಗೋ. ಮಾಡಿ ಹರಿಗರ್ಪಿಸಿ ಚರಣಕ್ಕೆ ಬಾಗೋ, ಮಾಡಿ ಹರಿಗರ್ಪಿಸಿ ಚರಣಕ್ಕೆ ಬಾಗೋ. ಮಾಡು ಕರ್ಮವ ಯೋಗಿಯಾಗೋ ಮನುಜ, ಮಾಡು ಕರ್ಮವ ಯೋಗಿಯಾಗೋ. ರೂಢಿಯೋಳ್ ಉತ್ತಮ ಕರ್ಮಕ್ಕೆ ಫಲವು, ರೂಢಿಯೋಳುತ್ತಮ ಕರ್ಮಕ್ಕೆ ಫಲವು. ಕಾಡೊಳಗಿದ್ದರೂ ನೀ ಪಡೆವೆ ನಿಶ್ಚಯವು. ಮಾಡದೆ ಮಾಡಿದ ಜ್ಞಾನಿಯಾಗು, ಮಾಡದೆ ಮಾಡಿದ ಜ್ಞಾನಿಯಾಗು. ಮಾಡಿಯೂ ಮಾಡದೆ ಕರ್ಮವನೀಗೋ, ಮಾಡಿಯೂ ಮಾಡದೆ ಕರ್ಮವನೀಗೋ. ಮಾಡು ಕರ್ಮ ಯೋಗಿಯಾಗೋ ಮನುಜ, ಮಾಡು ಕರ್ಮವ ಯೋಗಿಯಾಗೋ. ಯೋಗಿಯಾಗೋ ಯೋಗಿಯಾ. ಕರ್ಮಗಳಲ್ಲಿ ಎರಡು ವಿಧ. ಫಲಾಪೇಕ್ಷೆಯಿಂದ ಮಾಡತಕ್ಕಂಥ ಕರ್ಮಗಳು ಕರ್ಮಕಾಂಡ ಅಂತ ಕರೆಯಲ್ಪಡ್ತಾರೆ. ಭಗವದರ್ಪಿತ ಬುದ್ಧಿಯಿಂದ ಮಾಡತಕ್ಕಂಥ ಕರ್ಮಗಳು ಕರ್ಮಯೋಗ ಅಂತ ಕರೆಯಲ್ಪಡ್ತಾರೆ. ಕಾಮ್ಯಕರ್ಮ ಪ್ರಾಪ್ತಕರ್ಮ ಅಂತ ಎರಡನ್ನು ವಿಭಾಗ ಮಾಡಿದ್ದಾರೆ. ಕಾಮ್ಯಕರ್ಮ ಪ್ರಾಪ್ತಕರ್ಮ ಅಂದ್ರೆ ಏನು? ವ್ಯಷ್ಟಿ ಜೀವನದಲ್ಲೂ ಸಂಸಾರ ಜೀವನದಲ್ಲೂ ಸಮಾಜ ಜೀವನದಲ್ಲೂ ನೀವು ಅದನ್ನು ನೋಡಬಹುದು. ಮನೆಯಲ್ಲಿ ಒಂದಿನ ಹೆಂಡತಿ ಹೇಳ್ತಾಳ ಗಂಡನಿಗೆ, ನಾನಿವತ್ತು ಊಟ ಮಾಡೋದಿಲ್ಲ ಅಂದ್ರು. ಅದು ಕಾಮ್ಯಕರ್ಮ. ಬೇಕಾದ್ರೆ ಮಾಡಬಹುದು, ಬೇಡದ್ರೆ ಬಿಡಬಹುದು. ಗಂಡ ಹೇಳಿದ ನಿನಗಿಷ್ಟ ಬಂದ ಹಾಗೆ ಮಾಡು. ಹೆಂಡತಿ ಅಂದ್ಳು, ನನ್ನ ಇನ್ನೊಂದು ಮಾತು ಕೇಳ್ರಿ, ನಾನಿವತ್ತು ಊಟ ಮಾಡೋದಿಲ್ಲ, ಆದ್ರಿಂದ ಅಡಿಗೆಯೂ ಮಾಡೋದಿಲ್ಲ ಅಂದ್ರು. ಅಲ್ಲಿ ಜಗಳ ಪ್ರಾರಂಭವಾಗ್ತದೆ. ಗಂಡ ಹೇಳಿದ, ನೀನು ಒಬ್ಬಳು ಉಪವಾಸ ಇದ್ದೆಂಬ ಕಾರಣದಿಂದ ಬಹಳ ಜನರನ್ನು ಉಪವಾಸ ಹಾಕುವ ಅಧಿಕಾರ ನನಗಿಲ್ಲ. ಅಡಿಗೆ ಮಾಡುವುದು ಪ್ರಾಪ್ತ ಕರ್ಮ, ನೀನು ಉಣ್ಣೋದು ಬಿಡೋದು ಕಾಮ್ಯಕರ್ಮ. ನೀನು ಒಬ್ಬಳು ಉಪವಾಸ ಇರ್ತಿ ಎಂಬ ಕಾರಣದಿಂದ ಬಹಳ ಮಂದಿನ ಉಪವಾಸ ಹಾಕುವ ಅಧಿಕಾರ ನನಗಿಲ್ಲ. ಅಡಿಗೆ ಮಾಡುವ ಕೆಲಸವನ್ನು ಮಾಡು, ಬೇಕಾದ್ರೆ ನಿನ್ನ ಪಾಲಿಂದ ನಮಗೇ ಬಡಿಸು, ನಾವೇನು ಬೇಡ ಅನ್ನೋದಿಲ್ಲ ಅಂತಾನು ಗಂಡ. ಹಾಗೆ ಸಮಾಜ ಜೀವನದಲ್ಲಿ ನಿನ್ನ ಫಲಾಪೇಕ್ಷೆ ಇಲ್ಲದೆ ನೀ ಕರ್ಮವನ್ನು ತ್ಯಜಿಸುವುದು ಸಾಧ್ಯ ಅಲ್ಲ. ಸಕಲ ಕರ್ಮಗಳನ್ನು ಮಾಡ್ತಾ ಭಗವಂತನಿಗೆ ಅದನ್ನು ಅರ್ಪಿಸು, ಇದು ನಿನ್ನ ಸೇವೆ ಅಂತ ಹೇಳು. ಅದನ್ನ ಎಚ್ಚರಿಸ್ತಾರೆ. ದೃಢ ಮಾಡು ಆತನ ಧ್ಯಾನ, ಧ್ಯಾನ ದೃಢ ಮಾಡು ಆತನ ಧ್ಯಾನ. ಶ್ರೀಹರಿ ಧ್ಯಾನ ದೃಢ ಮಾಡು, ದೃಢ ಮಾಡು, ದೃಢ ಮಾಡು ಆತನ ಧ್ಯಾನ. ಕೊಡದಿರುಬನೆ ಹರಿ ಕರುಣ ನಿಧಾನ, ಕೊಡದಿರುಬನೆ ಹರಿ ಕರುಣ ನಿಧಾನ. ಮಾಡು ಕರ್ಮವ ಯೋಗಿಯಾಗು. ಮಾಡುವ ಸಕಲ ಕರ್ಮಗಳು ಭಗವದರ್ಪಿತ ಬುದ್ಧಿಯಿಂದ ಮಾಡು. ಕರಚರಣಾದ ಅವಯವಗಳಿಂದ ಮಾಡಬಹುದಾದ ದೈಹಿಕ ಕ್ರಿಯೆಗಳು ಕೂಡ ಪರಮಾತ್ಮನ ಸೇವೆ ಎಂಬುದಾಗಿ ತಿಳಿ. ಅದನ್ನು ಎಚ್ಚರಿಸ್ತಾರೆ ಪುರಂದರದಾಸರು. ಸಕಲವೆಲ್ಲವೂ ಹರಿಯ ಸೇವೆಯನ್ನಿ, ರುಕ್ಮಿಣಿ ಪತಿ ಅಲ್ಲದೆ ಅನ್ಯವಿಲ್ಲ ಎನ್ನಿ. ಹೀಗೆ ಎಚ್ಚರಿಸಿದ್ದಾರೆ. ಭಗವದರ್ಪಿತವಲ್ಲದ ಕರ್ಮಗಳಿಗೆ ಫಲ ಬರುವುದಿಲ್ಲವಾದ್ದರಿಂದ ಹರಿಗರ್ಪಿಸದೆ ಆವ ಕರ್ಮವ ಮಾಡಿದರು, ಹರಿಗರ್ಪಿಸದೆ ಆವ ಕರ್ಮವ ಮಾಡಿದರು
ಹುರಿದು ಬಿತ್ತಿದ ಬೀಜ. ಬೀಜ ಹುರಿದು ಬಿತ್ತಿದರೆ ಹೇಗೆ ಫಲ ಬರಲಾರದೋ, ಭಗವದರ್ಪಿತವಲ್ಲದೆ ಇರತಕ್ಕಂಥ ಕರ್ಮಕ್ಕೆ ಫಲ ಬರುವುದಿಲ್ಲ. ಹಾಗೆ ಈಶ್ವರಾರ್ಪಣ ಬುದ್ಧಿಯಿಂದ ಸಕಲ ಕರ್ಮಗಳನ್ನು ಮಾಡಿರತಕ್ಕಂಥವನೇ ರಾಮಾಯಣದಲ್ಲಿ ಮಹಾಭಕ್ತನಾಗಿರತಕ್ಕಂಥ ಭರತ. ಶ್ರೀರಾಮ ಜ್ಞಾನಯೋಗಿ, ಭರತ ಕರ್ಮಯೋಗಿ. ರಾಮ ಮಾಡದೆ ಮಾಡಿದವ, ಭರತ ಮಾಡಿಯೂ ಮಾಡದವ. ಅಂತಹ ಶ್ರೀರಾಮನ ದಿವ್ಯ ಪಾದುಕೆಯನ್ನೇ ತಂದಿಟ್ಟು ಶ್ರೀರಾಮನನ್ನೇ ಅನುಸಂಧಾನಗೈದು ಸಕಲ ಕರ್ಮಗಳನ್ನು ಯೋಗ ಬುದ್ಧಿಯಿಂದ ಮಾಡುತ್ತಾ ಶ್ರೀರಾಮನ ದರ್ಶನಾಕಾಂಕ್ಷೆಯಾಗಿ ತಪಸ್ವಿಯಾಗಿ ಬದುಕಿರತಕ್ಕಂಥ ಮಹಾಭಕ್ತನಾದ ಭರತ. ನಾವಾದರೂ ಸಂಸಾರ ಜೀವನದಲ್ಲಿ ಎಲ್ಲ ಕರ್ತವ್ಯಗಳನ್ನು ಭಗವದರ್ಪಿತ ಬುದ್ಧಿಯಿಂದ ಮಾಡುತ್ತಾ ಅಂತ್ಯದಲ್ಲವನ ದರ್ಶನಕ್ಕಾಗಿ ಕಾದಿರಬೇಕಂತೆ. ಅಂಥ ತಪಸ್ವಿ ಜೀವನ ನಡೆಸಬೇಕಂತೆ. ಶ್ರೀರಾಮನಿಗೆ ಪಾದುಕೆಯನ್ನು ಕರುಣಿಸಿದ. ಅಂತಹ ಪಾದುಕಾ ಪ್ರದಾನ ಅಥವಾ ಪಾದುಕಾ ಪಟ್ಟಾಭಿಷೇಕ ಈ ಮಂಗಲ ಚರಿತ್ರೆಯನ್ನ ಮುಂದೆ ಶ್ರವಣ ಮಾಡೋಣವಂತೆ. ರಘುರಾಮಚಂದ್ರ ಮಹಾರಾಜ ಕೀ ಜಯ, ಸನಾತನ ಧರ್ಮ ಕೀ ಜಯ. ಗಚ್ಚತ ಮಾತುಲ ಕುಲೋ ಗಚ್ಚತ ಮಾತುಲ ಕುಲಂ ಭರತೇನ ತದಾ ನಗಃ ಶತ್ರುಘ್ನೋ ನಿತ್ಯ ಶತ್ರುಘ್ನೋ ನೀತಃ ಪ್ರೀತಿ ಪುರಸ್ಕೃತಃ. ಭಗವಾನ್ ಶ್ರೀರಾಮಚಂದ್ರ ರಾಜರ್ಷಿ ಜನಕ ಸುತೆಯನ್ನ ವಿಕ್ರಮ ಶುಲ್ಕವನ್ನಿತ್ತು ವರಿಸಿ ಅಯೋಧ್ಯೆಗೆ ಅಭಿಮುಖವಾಗುತ್ತಲೇ ಭರತ ಶತ್ರುಘ್ನರು ತಂದೆ ದಶರಥನ ಆಜ್ಞೆಯಂತೆ ತಮ್ಮ ಸೋದರ ಮಾವನಾದ ಯುಧಾಜಿತ್ವವಿನ ಕೇಕಯ ದೇಶಕ್ಕೆ ವಿದ್ಯಾಭ್ಯಾಸ ನಿಮಿತ್ತವಾಗಿ ಹೊರಟು ಹೋಗಿದ್ದಾರೆ. ಬಳಿಕ ದಶರಥ ಬಯಸಿದ ಶ್ರೀರಾಮನ ದಿವ್ಯ ಪಟ್ಟಾಭಿಷೇಕ, ಆ ದಶರಥನ ಸುಂದರ ಸ್ವಪ್ನ ಮಂಥರೆ ಕೈಕೇಯರ ಯತ್ನದಿಂದ ಭಂಗವಾಗಿ ಕೈಕೇಯಿ ಕೇಳಿದ 2 ವರಗಳ ನಿಮಿತ್ತವಾಗಿ ಶ್ರೀರಾಮದೇವರು ತಾಪಸ ವೇಷವನ್ನು ಧರಿಸಿ ಅರಣ್ಯವಾಸಕ್ಕೆ ಹೊರಟಿದ್ದಾನೆ. ವಸಿಷ್ಠ ವಾಮದೇವಾದಿಗಳು ಇತರ ಯಾವ ಬಂಧುಗಳ ಮಾತನ್ನು ಕೇಳದ ಶ್ರೀರಾಮ ರಾಜ್ಯವನ್ನ ಭರತನಿಗೆ ಬಿಟ್ಟು ಕೊಡುವುದೇ ಪಿತೃವಾಕ್ಯ ಪರಿಪಾಲನೆಯ ಪರಮಧರ್ಮ ಎಂಬುದಾಗಿ ತಿಳಿಯಪಡಿಸುತ್ತಾನೆ. ವಸಿಷ್ಠ, ವಾಮದೇವ, ಕಾತ್ಯಾಯನ ಮೊದಲಾಗಿರತಕ್ಕಂಥ ಋಷಿ ಮಹರ್ಷಿಗಳು, ಕೌಸಲ್ಯ, ಕೈಕಾ, ಸುಮಿತ್ರಾದಿಗಳು, ಪುರಜನರು, ಪರಿಜನರು, ಮಂತ್ರಿಗಳು, ಆತ್ಮೀಯರು, ಬಂಧುಗಳು ಸರ್ವರು ಕೂಡ ಎಡಬಿಡದೆ ರಾಮನನ್ನು ವಿನಂತಿ ಮಾಡಿಕೊಂಡ್ರು. ರಘುರಾಮಚಂದ್ರ, ರಘುವರ, ನಿನಗಾಗದೆ ನನಗೆ ಬಾಗದೆ ನನಗೆ ಸಲ್ಲದೆ ನನಗೆ ಒಲ್ಲದ ಜನರಿಗೆ ಅಯೋಧ್ಯೆಯಲ್ಲಿ ಯಾರಿದ್ದಾರೆ? ಇದು ಧರ್ಮವೇ ನಿನ್ನಮ್ಮನ್ನು ಬಿಟ್ಟು ಹೋಗಬಹುದೇ ಎಂದಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಇಲ್ಲಿ ಜೀವನದಲ್ಲಿ ಮೋಹಕ್ಕೆ ಮಹತ್ವ ಇಲ್ಲ, ಧರ್ಮ ಪ್ರಜ್ಞೆಯಿಂದ ಬದುಕಬೇಕಾಗಿರತಕ್ಕಂಥದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥ ಚತುಷ್ಟಯಗಳಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದೆ ಅರ್ಥವನ್ನು ಗಳಿಸಬೇಕಾದ್ದರಿಂದ ಈಗ ಧರ್ಮವನ್ನು ಆಚರಿಸಬೇಕಾದಂತಹ ಪ್ರಮೇಯ ಒದಗಿದಂಥ ನನ್ನನ್ನ ತಡೆಯಿಕೊಡು. ಈಗ ನನಗೆ ಪ್ರಜೆಗಳಾಗಲಿ ರಾಜ್ಯ ಭೋಗವಾಗಲಿ ಯಾವುದು ಹಿತವಲ್ಲ. ಪಿತೃವಚನ ಪಾಲನೆಯ ಧರ್ಮ, ಧರ್ಮ ವಚನ ಪಾಲನೆಯ ಧರ್ಮ, ಧರ್ಮ ವಚನ ಪಾಲನೆಯ ಧರ್ಮ, ಧರ್ಮ ಧರ್ಮ ವಚನ ಪಾಲನೆಯ ಧರ್ಮ. ಪುತ್ರನಿಗಿದುವೆ ಪರಮ ಸತ್ಕರ್ಮ, ಪುತ್ರನಿಗಿದುವೆ ಪರಮ ಸತ್ಕರ್ಮ, ವಚನ ಪಾಲನೆಯ ಧರ್ಮ. ವರ್ಷ ಚತುರ್ದಶ ಹರುಷದಿ ಕಳೆವೆ, ವರ್ಷ ಚತುರ್ದಶ ಹರುಷದಿ ಕಳೆವೆ, ಅರಸುತನಕ್ಕೆ ಇಲ್ಲಿ ಭರತನ ಇಡುವೆ, ಅರಸುತನಕ್ಕೆ ಇಲ್ಲಿ ಭರತನ ಇಡುವೆ. ಧರಿಸಿ ತಾಪಸ ವೇಷದಿ ನಾ ಅಲೆವೆ. ಕೈಕೇಯ ಅಮ್ಮನವರ ಕಟ್ಟಪ್ಪಣೆಯಂತೆ 14 ವರ್ಷ ತಪಸ್ವಿಯಾಗಿ ಅರಣ್ಯದಲ್ಲಿರ್ತೇನೆ. ನಾ ತಾಪಸ ವೇಷದಿ, ತಾಪಸ ವೇಷದಿ ಧರಿಸಿ ತಾಪಸ ವೇಷದಿ ನಾನಲೆವೆ.
ಮರೆಸಿ ರೂಪವನು ವನದೊಳಗಿರುವೆ, ಮರೆಸಿ ರೂಪವನು ವನದೊಳಗಿರುವೆ. ವಚನ ಪಾಲನೆಯ ಧರ್ಮ, ಧರ್ಮ ವಚನ ಪಾಲನೆಯ ಧರ್ಮ. ಹಸಿವಾದೊಡೆ ಫಲಮೂಲಗಳಿಗವು, ಹಸಿವಾದೊಡೆ ತಾಪಸಿಗಳ ಗುಣಗುಣವಾಗಿ ಕಂದ ಮೂಲಗಳನ್ನು ಭಕ್ಷಿಸ್ತಾ ವಲ್ಕಲವನ್ನು ಧರಿಸಿ ಸೀತಾ ಲಕ್ಷ್ಮಣ ಸಮೇತನಾಗಿ ಆ ಪಿತೃದೇವತೆಯ ಮಹದಾಜ್ಞೆ ಪಾಲಿಸಲೋಸ್ಕರವಾಗಿ ತ್ರಷಯಾದೊಡೆ ತೋರೆ ಹರಿಯುತ್ತಲಿಖವೋ, ತ್ರಷಯಾದೊಡೆ ತೋರೆ ಹರಿಯುತ್ತಲಿಖವೋ. ವಚನ ಪಾಲನೆಯ ಧರ್ಮ. ಯಾವ ಕಷ್ಟ ನಷ್ಟಗಳು ಕಾಡಿನ ನನ್ನ ಪಾಲಿಗಿಲ್ಲ. ಋಷಿ ಸಹವಾಸವು, ಋಷಿಮಾರ್ಗಗಳಾಗಿರತಕ್ಕಂತಹ ತಪಸ್ಸುಗಳ ಜೊತೆಗಿರ್ತೇನೆ. ಋಷಿ ಸಹವಾಸ, ಆತ್ಮಚಿಂತನ, ಋಷಿ ಋಷಿ ಸಹವಾಸವು ತತ್ವಚಿಂತನವು, ಕೃಶವಾಗಿ ಪೆಕಾಯ ಧರ್ಮ ಸಮ್ಮತವು, ಕೃಶವಾಗಿ ಪೆಕಾಯ ಧರ್ಮ ಸಮ್ಮತವು. ವಚನ ಪಾಲನೆಯ ಧರ್ಮ, ಪಿತೃವಚನ ಪಾಲನೆ ಧರ್ಮ. ಇದು ಧರ್ಮ, ಇದು ಧರ್ಮ. ರಘುವರಣ ಈ ಧರ್ಮ ಪ್ರಜ್ಞೆಯನ್ನು ಕಂಡು ಋಷಿಮುನಿಗಳೇ ತಲೆಬಾಗಿದರು. ಮಹಾಪ್ರತಿಜ್ಞೆಯಿಂದ ಸೀತಾ ಲಕ್ಷ್ಮಣದಿಂದೊಡಗೂಡು ರಘುರಾಮಚಂದ್ರಮನು ತಮಸಾ ನದಿಯನ್ನು ದಾಟಿ ಶೃಂಗಬೇರ ಪುರವನ್ನು ಪೊಕ್ಕು ಗುಹನ ಆತಿಥ್ಯವನ್ನು ಸ್ವೀಕರಿಸಿ ಗುಹನಿಂದ ಅಂಟಾದ ಆಲದ ಹಾಲನ್ನು ತರಿಸಿ ವಲ್ಕಲವನ್ನು ಧರಿಸಿ ಜಟಾಧಾರಿಗಳಾಗಿ ತಮ್ಮನ್ನ ಗಂಗೆ ದಾಟಿಸೆಂಬುದಾಗಿ ಗುಹನನ್ನು ಕರೆದು ಆತ್ಮಸಖನನ್ನಪ್ಪಿಕೊಂಡು ಶ್ರೀರಾಮ ಕೇಳಿಕೊಳ್ತಾರೆ. ಗುಹನಂದ, ಸ್ವಾಮಿ, ಬಂಧುಗಳೆಲ್ಲ ನನ್ನ ಹೊರಗೆ ಹಾಕಿದ್ರೆ ಏನಾಯ್ತು? ನಾನಿಲ್ವೇ? ನಿನ್ನ ಸೇವಕರಲ್ವೇ ರಾಮ ನಾವು? ತುಳಸಿದಾಸ್ ವರ್ಣಿಸ್ತಾರೆ. ಅವನಂದನಂತೆ ಇಲ್ಲೇ ಇರಬೇಕು. ದೇವಧರ ನಿಧನ ಧಾಮ ತುಮಾರ, ದೇವಧರ ನಿಧನ ಧಾಮ, ಧರಣಿ ದೇವಾಧರಣಿ ಧಾಮ, देवधर निधर धाम तुम्हारा, मैं जन नीच सहित परिवार, मैं जन नीच सहित परिवार. देवधर निधन धाम, धन धाम तुम्हारा. ಸ್ವಾಮಿ, ನನ್ನ ಎಲ್ಲ ಜನರು ಸಂಪತ್ತು ವೈಭವ ನನ್ನ ಚರಣಕ್ಕೆ ಅರ್ಪಿಸ್ತೇನೆ, ಇಲ್ಲೇ ಇರಬೇಕು ಅಂತ ಈ ಪ್ರಕಾರ ವಿನಂತಿ ಮಾಡಿಕೊಂಡಾಗ ಗುಹನನ್ನ ಆತ್ಮೀಯವಾಗಿ ಅಪ್ಪಿಕೊಂಡು ಹೇಳಿದ, ಗೆಳೆಯ, ತಪಸ್ವಿಯಾಗಿ ನಾನು ಇರಬೇಕು ಅನ್ನತಕ್ಕಂಥದ್ದು ಕೈಕೆ ಅಮ್ಮನವರ ಕಟ್ಟಪಟ್ಟು. ತಪಸ್ವಿಗಳಿಗೆ ಭೋಗಗಳು ಸರ್ವಥಾ ವರ್ಜ್ಯ, ಅನ್ಯಥಾ ಭಾವಿಸಬೇಡ. ಗುಹಾ, ನಮ್ಮನ್ನ ಈ ಗಂಗಾ ನದಿಯನ್ನು ದಾಟಿಸಪ್ಪ. ನಮ್ಮ ಕುಲದ ಹಿರಿಯವರಾಗಿರತಕ್ಕಂಥ ಸಗರತ್ರರು ಪಿತೃವಿಗೆ ತಾನೇ ಮುಕ್ತಿಯನ್ನು ಕೊಡಲೋಸ್ಕರವಾಗಿ ಸಿದ್ಧಗೊಳಿಸಿರತಕ್ಕಂತಹ ಪಾವನವಾದಂಥ ಭಗೀರಥಾದಿಗಳಿಂದ ಪೃಥ್ವಿಗಿಳಿಸಲ್ಪಟ್ಟಂತಹ ಭಾಗೀರಥಿ ಈಕೆ. ಇವಳ ಪಾವನವಾದಂತಹ ಸ್ಪರ್ಶದಿಂದಲೇ ಪುನೀತರಾಗಿದ್ದೇವೆ, ನಮ್ಮನ್ನು ಗಂಗೆ ದಾಟಿಸು ಅಂತ ವಿನಂತಿ ಮಾಡಿಕೊಳ್ತಾರಂತೆ. ಕರೋ ಗಂಗಾ ಜಲ ಪಾರ ಗುಹ ಕಜೆ, ಕರೋ ಗಂಗಾ ಜಲ ಪಾರ. गुह कजी करो गंगा जल पार, लावो तीरे उतारन आशु, लावो तीरे उतारन आशु, कोई दिन रहो उदार. गुह कजे
कोई दिन रहो उदार गुहक जे करो गंगा जल पार गुहक जे करो गंगा जल पार। तीन मूर्ति हम तीर्थ बासी तीन मूर्ति हम तीर्थ बासी जानो कछु उपकार गुहक जे जानो कछु उपकार गुहक जे करो गंगा जल पार गुहक जे करो गंगा जल पार। ನಿನ್ನ ಉಪಕಾರವನ್ನು ಮರೆಯಲಾರುವಪ್ಪ, ನಮ್ಮನ್ನೀ ಗಂಗೆಯನ್ನು ದಾಟಿಸು ಹೀಗಂದಾಗ ಗುಹನು ಆ ದಿವ್ಯವಾದಂತಹ ನಾವಿಯಲ್ಲಿ ಕುಳ್ಳಿರಿಸಿ ಶ್ರೀರಾಮಚಂದ್ರನನ್ನ ಭರದ್ವಾಜರ ಆಶ್ರಮದ ಕಡೆ ಕಳುಹುತ್ತಾ ಇದ್ದಾನೆ. ಮಾರ್ಗದಲ್ಲಿ ಭರದ್ವಾಜರ ದಿವ್ಯ ಆಶ್ರಮದಲ್ಲಿ ವಿಶ್ರಾಂತಿಯನ್ನು ಹೊಂದಿ ಅವರ ಆತಿಥ್ಯವನ್ನು ಪಡೆದು ಯಮುನಾ ನದಿಯನ್ನು ದಾಟಿ ಆ ಮಹಾವಟವೃಕ್ಷಕ್ಕೆ ಸೀತಾದೇವಿ ವಂದಿಸ್ತಾಳೆ. ನಮಸ್ತೆಸ್ತು ಮಹಾವೃಕ್ಷ ಪಾರಯನ್ ಮೇ ಪತಿವ್ರತಂ ಕೌಸಲ್ಯಾಂಚೈವ ಪಶ್ಯೇಯಂ ಸುಮಿತ್ರಾಂಚ ಯಶಸ್ವಿನಿ. ಹೇ ಮಹಾವೃಕ್ಷವೇ, ನನ್ನ ಪತಿಯ ವನವಾಸ ವ್ರತವು ಕ್ಷೇಮದಿಂದ ಯಶಸ್ವಿಯಾಗಲಿ. ಕೀರ್ತಿಶಾಲಿನಿಯಾದ ಕೌಸಲ್ಯ ಸುಮಿತ್ರಾದೇವಿಯರನ್ನು ಪುನಃ ನಾವು ಬೇಗನೆ ನೋಡುವಂತಾಗಲಿ. ಹೀಗೆ ಮಹಾವಟವೃಕ್ಷವನ್ನು ವಂದಿಸಿ ಶ್ರೀರಾಮಚಂದ್ರನೇ ಮುಂದಿದ್ದು, ಮಧ್ಯದಲ್ಲಿ ಸೀತಾದೇವಿ ಇದ್ದು, ಹಿಂದೆ ಲಕ್ಷ್ಮಣ ಆ ಮಹಾವನವನ್ನು ಹೊಕ್ಕರಂತೆ ಜ್ಞಾನಿಗಳು ವರ್ಣಿಸ್ತಾರೆ. ಶ್ರೀರಾಮಚಂದ್ರನ ಸದೈವ ಮಂಗಲ ರೂಪವನ್ನು ಸಕಲ ಕಾಲದಲ್ಲಿ ನೋಡ್ತಾ ಇರಬೇಕು ಎಂಬ ಉದ್ದೇಶದಿಂದ ಬಂದವ ಲಕ್ಷ್ಮಣ. ಮುಂದೆ ರಾಮನಿದ್ದಾನೆ, ಮಧ್ಯ ಸೀತೆ ಇದ್ದಾಳೆ, ಹಿಂದೆ ಲಕ್ಷ್ಮಣನಿದ್ದಾನೆ. ಆ ಪರಬ್ರಹ್ಮನಾದ ರಾಮನ ದರ್ಶನಕ್ಕೆ ಈ ಮಾಯೆ ಅಡ್ಡಿಯಾಗಿದ್ದಾಳೆ, ಸೀತಾದೇವಿ ಆದಿಮಾಯೆ. ಆ ವೇದ ಮಾತೆ ಅಯೋ ನಿಜೆ ಅಡ್ಡಿಯಾಗಿ ನಿಂತಿದ್ದಾಳೋ ಎಂಬಂತೆ ಲಕ್ಷ್ಮಣನಿಗೆ ಅಣ್ಣ ಕಾಣಿಸೋದಿಲ್ಲ. ಆಗ ಲಕ್ಷ್ಮಣನಂದ್ರಂತೆ, ಅತ್ತಿಗೆ ನಾನು ರಾಮನನ್ನು ನೋಡಬೇಕು, ನಿನ್ನ ಕುತ್ತಿಗೆ ಸ್ವಲ್ಪ ಓರೆ ಮಾಡಿ ನಾನು ನೋಡಬೇಕು ಅಂತ. ಈ ದಿವ್ಯ ವಿನೋದಿಂದೊಡಗೂಡಿ ಗೊಂಡಾರಣ್ಯವನ್ನು ಹೋಗತಕ್ಕಂಥ ಕಾಲ ಅಡಿಗಡಿಗೆ ನಿಲ್ಲುವಳು ಬಳಲಿದ್ದಾಳೆ ರಾಜಪುತ್ರಿ. ಉಳ್ಳಿರು ತಡಿಗಡಿಗೆ ಸುಯ್ಯುವಳು ಬಳಲಿ ಬಾಯ್ ಬಿಡುವಳೇಳುವಳು ಬಳಕುವಳು ಅಳುಕುವಳು ಮೆಲ್ಲಡಿಯ ಇಡಲರಿಯೇ. ರಾಮನ ಯಾವ ಹೆಗಲ ಮೇಲೆ ಕೈ ಇಟ್ಟು ಸೀತೆ ಅಂತಾಳು ನಡೆಯಲಾರೆ. ಇನ್ನು ಇಡಲರಿಯೇ ಅಡಿ ಇನ್ನೆನಿತು ಕಾನನ ದೆಡೆಯನುತ ಬೆಸಗೊಂಬಳಿ ಪರಿ ನಡೆ ನಡೆದು ಸೀತೆ ನಡೆ ನಡೆದು ನಡೆಗೆಟ್ಟು ನೆಮ್ಮಿದಳು ಆತ್ಮವಲ್ಲಭನ. ಶ್ರೀರಾಮನ ಹೆಗಲ ಮೇಲೆ ಕೈ ಇಡ್ತಾ ವಾಲ್ಮೀಕಿಗಳ ಆಶ್ರಮ ಒಂದು ಕಾಣಿಸ್ತಾ ಇದೆ. ಮಹಾಪ್ರದಕ್ಷಿಣೆಯನ್ನು ಗೈದು ವಾಲ್ಮೀಕಿಗಳಿಗೆ ಅಭಿವಂದಿಸಿ ಆ ಭರದ್ವಾಜರು ತೋರಿದಂಥ ಚಿತ್ರಕೂಟದೆಡೆಗೆ ಧಾವಿಸ್ತಾ ಇದ್ದಾರೆ. ಆ ಬೆಟ್ಟದ ಮೇಲೆ ಹತ್ತಿಕೊಂಡು ಬರತಕ್ಕಂಥ ರಘುರಾಮಚಂದ್ರನು ಸೀತಾದೇವಿಗೆ ಅನೇಕಾನೇಕ ಸೃಷ್ಟಿ ವೈಚಿತ್ರವನ್ನು ಕಾಣಿಸ್ತಾ ಮುಂದಕ್ಕೆ ಬರ್ತಾನೆ. ಮಂದಾಕಿನಿ ಪರಮ ಪವಿತ್ರ ನದಿ ಹರಿಯುತ್ತಾ ಇದೆ. ಮುಂದೆ ಕಾಣಿಸ್ತಾ ಇದೆ ದಿವ್ಯವಾಗಿರತಕ್ಕಂತಹ ಪರ್ವತ. ಚಿತ್ರಕೂಟಗಿರಿ ಶಿಖರ ಶಿಖರ ಚಿತ್ರಕೂಟಗಿರಿ ಶಿಖರ ಚಿತ್ರ ವಿಚಿತ್ರ ಫಲ ಸುಮಗಳಾಕರ ಚಿತ್ರ ವಿಚಿತ್ರ ಫಲ ಸುಮಗಳಾಕರ ಚಿತ್ರಕೂಟಗಿರಿ ಶಿಖರ ಶಿಖರ ಚಿತ್ರಕೂಟಗಿರಿ ಶಿಖರ ತುಂಬಿ ಹರಿವ ನದಿ ಪೂಳಿನ ಸ್ಥಳಗಳು ತುಂಗತರುಗಳ ಮಾತಂಗಯೂಥದಿ ಮಂಗಳ ವಿಹಗ ಸಂಗ ಸಂಗೀತದಿ ಕಂಗೊಳಿ ಪೋದು ಕರ ಕಾರುಣ ವರ್ಣದಿ ಚಿತ್ರಕೂಟಗಿರಿ ಶಿಖರ. ದಿವ್ಯ ಪುಳಿನ ಸ್ಥಳಗಳನ್ನು ಕಂಡು ಮೈಮರೆತಂತ ರಘುರಾಮಚಂದ್ರನು ಎಚ್ಚರಿಸ್ತಾ ಇದ್ದಾನೆ. ನೋಡಿದೆಯೇ ಸೀತೆ,
ಕಾಂತೆ ಕಾಣೆ ಕಾಂತಾರವಲ್ಲವಿದು ಕಾಂತೆ ಕಾಣೆ ಕಾಂತಾರವಲ್ಲವಿದು ಶಾಂತರಮ್ಯ ಪುಣ್ಯಾರಣ್ಯವು ಶಾಂತಿ ಸಹನೆ ಶಮದ ಮಗಳಿದ್ದವಗೆ ಶಾಂತಿ ಶಾಂತಿ ಸಹನೆ ಶಮದಮ ಬಿದ್ದವಗೆ ಭ್ರಾಂತಿ ಏಕೆ ಮಮ ನಗರ ಕಧಿಕವು. ಅಯೋಧ್ಯೆಗಿಂತ ಅಧಿಕವಾದಂತಹ ಆನಂದ ಈ ದಿವ್ಯವಾದ ನಿಸರ್ಗದ ರಮ್ಯ ನೋಟದಲ್ಲಿ ಅನುಭವಿಸ್ತಾ ಇದ್ದೀವಲ್ಲ. ಹೀಗಂದು ಮೊದಲೇ ಗುಹನ ಮೂಲಕ ತಿಳಿಯಪಡಿಸಿದಂತೆ ಸುಮಂತ್ರನಿಗಂದ್ರು, ಸುಮಂತ್ರ ತಂದೆ ಏನಾಗಿಹನೋ ಭರತನು ಬಂದುದಿಲ್ಲ, ಆಪ್ತರುಗಳಯ್ಯನ ಮುಂದಿರರು ನಡೆ ಮಹೀತಳವ ಕೈವರ್ತಿಸು ಭರತನಿಗೆ. ಸುಮಂತ್ರರನ್ನು ಅಲ್ಲಿಂದಲೇ ಹಿಂದಕ್ಕೆ ಕಳುಹಿ ಚಿತ್ರಕೂಟಗಿರಿ ಶಿಖರದಲ್ಲಿ ವಾಸಿಸಿದ್ದಾರೆ. ಇತ್ತ ಶ್ರೀರಾಮನ ವಿಯೋಗದಿಂದ ಮೈ ಮರೆತಿದ್ದಂಥ ದಶರಥನಿಗೆ ಸುಮಂತ್ರ ಬಂದು ರಘುರಾಮಚಂದ್ರ ಜಟಾವಲ್ಕಲ ಧಾರಿಯಾಗಿ ಹೊರಟ ಅನ್ನತಕ್ಕಂಥದನ್ನು ಕೇಳಿದ ಕ್ಷಣವೇ ದಶರಥ ರಾಮನ ವಿಯೋಗದ 8ನೆಯ ದಿನ ಇದು. 6ನೇ ದಿನ ಈ ವೃತ್ತಾಂತವನ್ನು ಕೇಳಿ ಒಂದು ದಿನವಿಡೀ ರಾಮನನ್ನು ಚಿಂತಿಸ್ತಾ ಹಾ ರಾಮ ರಾಮಾನುಜ ವೈದೇಹಿ ತಪಸ್ವಿನಿ ನಮಾಂಜಾನೀತ ದುಃಖೇನ ಮ್ರಿಯಮಾಣಂ ಅನಾಥವತ್. ಹೇ ರಾಮ, ಪಟ್ಟಾಭಿರಾಮ, ಕೋದಂಡರಾಮ, ಜಗದಭಿರಾಮ, ಅಯೋಧ್ಯಾರಾಮ, ದಶರಥ ರಾಮ, ಕೌಸಲ್ಯಾರಾಮ, ನನ್ನ ಅಗಲಿ ಹೋದಿ ಆತ್ಮ. ಆನೆಸೇನೆ ಮಂದಿ ಬಾಲ್ಬೆಳ ರಾಣ ರಾವತರ ನಡುವೆ ರಾಜನಾಗಿ ಶ್ವೇತಛತ್ರದ ಪಡಿಗಳಲ್ಲಿ ಕುಳ್ಳಿರಿಸಬೇಕು ಅಂತ ನಾನು ಬಯಸದೆ ಅಗಲಿದೆಯಾ? ಅನಾಥನಂತೆ ಸಾಯುವ ನನ್ನನ್ನು ನೀವು ಯಾರು ಗಮನಿಸ್ತಾ ಇಲ್ವೇ? ಹೇ ರಾಮ, ಹೇ ಲಕ್ಷ್ಮಣ, ಹೇ ಸೀತಾ, ನಮಾಂ ಜಾನೀತ ದುಃಖೇನ, ನನ್ನ ದುಃಖ ನಿಮಗೆ ಯಾರಿಗೂ ತಿಳಿಯದೆ ಮ್ರಿಯಮಾಣಂ ಅನಾಥವತ್. ಇದನ್ನು ಹೇಳುತ್ತಾ ತಾಂಡವ ಪಿತೃವಿನ ವೈಶ್ಯನ ಮುನಿಯ ಶಾಪವನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಸತಿಯರಿಗೆ ಹೇಳ್ತಾ ಮೇಲನುತ್ತರವಿಲ್ಲದಿರೆ ಭೂಪಾಲಕನ ಮುಖ ಚೇಷ್ಟೆಯನು ಮುರಿದಾದಿಗಳ ಅರಿದ ಕಟ ಕೆಟ್ಟೆನೆಂದೆನು ತಾ. ದಶರಥ ರಾಮನನ್ನೇ ನೋಡುತ್ತಾ ಕಣ್ಣು ತೆರೆದು ರಾ ಅಂತ ತೆರೆಯಲ್ಪಟ್ಟ ಬಾಯಿ ಮಾಂಬ ತುಟಿ ಮುಚ್ಚೋದ್ರೊಳಗೆ ಬಾಯಿಂದ ಪ್ರಾಣ ಹೊರಟು ಹೋಗಿದೆ. ರಾಮ 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 ರಾಮನತಕ್ಕಂಥ ಆ ಸ್ಮರಣೆಯಿಂದ ದಶರಥನ ಯಾವ ಚೇತನ ಹೊರಟು ಹೋಗಿ ಶವಸದೃಶವಾಗಿರುವ ದೇಹ. ಎಲ್ಲೆಡೆ ದುಃಖ ಹರಡಿದೆ. ದಶರಥನ ಯಾವ ವಿಯೋಗದಿಂದ ಅಳುತ್ತಾ ಇದ್ದಾರೆ ಜನ. ರಾಮ ರಾಮ ರಾಮನತಕ್ಕಂಥ ದನಿ ಎಲ್ಲೆಡೆ ತುಂಬಿ ಹೋಗಿದೆ ಏಕಪ್ರಕಾರವಾಗಿ. ಆಗಲೇ ವಸಿಷ್ಠರು ಒಂದು ಕ್ಷಣವಾದರೂ ಅರಾಜಕತೆ ಉಂಟಾಗಬಾರದು ಅಂತಕ್ಕಂಥ ಕಾರಣದಿಂದಾಗಿ ಸಿದ್ಧಾರ್ಥನೇ ನಂದನನೇ ಮೊದಲಾದಂಥ 5 ಮಂದಿ ಪ್ರಮುಖರನ್ನ ಶೀಘ್ರಗಾಮಿಗಳಾಗಿರತಕ್ಕಂಥ ಅಶ್ವಂಗಳನ್ನು ಸಿದ್ಧಗೊಳಿಸಿ ಅದರ ಮೇಲೆ ಕುಳ್ಳಿರಿಸಿ ಭರತ ಶತ್ರುಘ್ನರಿಗೆ ಈ ಮರಣ ವಾರ್ತೆ ತಿಳಿಯದಂತೆ ಅವರನ್ನ ಬಹು ಎಚ್ಚರಿಕೆಯಿಂದ ಕರೆತರಲೋಸ್ಕರವಾಗಿ ಅನೇಕಾನೇಕ ಉಡುಗೊರೆ ವಸ್ತುಗಳನ್ನು ಕಳುಹಿಕೊಟ್ಟಿದ್ದಾನಂತೆ. ಶೀಘ್ರಗಾಮಿಗಳು ಧಾವಿಸಿ ಬರ್ತಾ ಇದ್ದಾರೆ ಭರತನಡೆಗೆ. ರಘುರಾಮಚಂದ್ರ ಮಹಾರಾಜ ಕೀ ಜೈ. ದಶರಥನಿಂದ ಕಳುಹಲ್ಪಟ್ಟಂಥ ಸಿದ್ಧಾರ್ಥ ವಿಜಯ ಜಯಂತ ಅಶೋಕ ನಂದನರು ಅಮೂಲ್ಯವಾದಂತಹ ವಸ್ತುಗಳನ್ನ ಭರತನಿಗಿಟ್ಟು ಪಾದಮೂಲದಲ್ಲಿಟ್ಟು ವಸಿಷ್ಠರ ಆಜ್ಞೆಯಂತೆ ಶೀಘ್ರವಾಗಿ ಭರತ ಶತ್ರುಗಳು ಅಯೋಧ್ಯೆಗೆ ಬರಬೇಕು ಎಂಬ ಸಂದೇಶವನ್ನು ತಿಳಿಸೋಣ. ಧೃತಿಗೆಟ್ಟ ಮತಿ ತತ್ತಳಿಸತಕ್ಕಂಥ ಭರತನು ಮೊದಲನೇ ದಿನ ರಾತ್ರಿ ತಾನು ಕಂಡಂತಹ ದುಸ್ವಪ್ನವನ್ನು ಮತ್ತೆ ಮತ್ತೆ ಸ್ಮರಿಸುತ್ತಾ ಬಾಡಿದ ವದನದ ಶತ್ರುಘ್ನನ ಬಳಿ ತಿಳಿಯಪಡಿಸುತ್ತಾ ಇದ್ದಾನೆ. ವತ್ಸ, ಇದೇನು? ರಾತ್ರಿ ನಾನು ಕಂಡಂತಹ ಸ್ವಪ್ನವೆಂದು ಸಾಕಾರವಾಗಿ ಕಣ್ಣು ಮುಂದೆ ಕಾಣಿಸ್ತಾ ಇದ್ವಿ ಹೇಗೆ? ಸಿದ್ಧಾರ್ಥ ಜಯಂತರೇ,
ದಶರಥ ಮಹಾರಾಜ ಕುಶಲನೇ? ರಾಮಲಕ್ಷ್ಮಣಾದಿಗಳು ಕ್ಷೇಮವೇ? ಪೂಜ್ಯಳಾದಂತಹ ಕೌಸಲ್ಯ ಮಾತೆ, ನನ್ನನ್ನು ಹಡೆದವ್ವ ಕೈಕೆಯ ಸುಮಿತ್ರಾದಿಗಳೆಲ್ಲರೂ ಕುಶಲವೇ? ತಡೆದು ಕ್ಷೀಣ ಸ್ವರದಿಂದ ಸಿದ್ಧಾರ್ಥನಂದ, ಎಲ್ಲರೂ ಕುಶಲ, ತ್ವರೆ ಮಾಡು ಯುವರಾಜ. ತನ್ನ ಸ್ವಪ್ನವನ್ನು ತಿಳಿಯಪಡಿಸುತ್ತಾರೆ. ಹೊಲಸು ನಾರುವ ಶತ್ರುಘ್ನ, ನಾನು ಕಂಡ ಸ್ವಪ್ನವಪ್ಪ ಇದು ಭಯಾನಕ. ಹೊಲಸು ನಾರುವ ವಸನ ಧರಿಸಿಹ, ನಮ್ಮ ತಂದೆ ತಿಲ ತಿಲ ನವ ತಿಂದು ತೇಗುತ ಕಿಲ ಕಿಲನೆ ನಗುತಿರ್ಪ ವದನ ವಿಕೀರ್ಣ ಕೇಶಚಯ. ಹರಡಿದ ಕೂದಲಿನಿಂದ ನಮ್ಮಪ್ಪ ಅಡಿಗಡಿಗೆ ತಾನೇ ಎಳ್ಳನ್ನ ಹಾಗೆ ಆ ತಿಲಮಿಶ್ರವ ತಿಲಾನ್ನವನ್ನು ತಿನ್ನುತ್ತಾ ಕೆದರಿದ ಕೂದಲಿಂದ ಕಲುಷಿತ ಗೋಮಯದ ಗುಂಡಿಯಳುರುಳಿ ಬೆಟ್ಟದೊಳೀಜುತೈತ ಮರಳಿ ತೈಲವ ಪೂಸಿ ಕೊಂಡಿಹನು ನಗುತ ಎನ್ನಯ್ಯ. ಈ ದುಷ್ಟ ಸ್ವಪ್ನ ಕಾಣುತ್ತಲೇ ಮರುಕ್ಷಣ ಕಡಲೊಣಗಿ ಗ್ರಹ ತಾರೆ ಚಂದ್ರರು ಕೊಡವಿ ಗುರುಳಲು ಗಿರಿವನಂಗಳು ಸುಡುತಿಹುದ ಕಂಡಂಜಿದೆನು ಕಾರ್ಗತ್ತಲೆಲ್ಲೆಲ್ಲೂ. ಗ್ರಹ ತಾರೆಗಳು ಎಲ್ಲವೂ ತಾರೆ ಹುಡುಕಿ ಕೆಳಕ್ಕೆ ಬೀಳುವುದನ್ನು ಕಂಡೆ. ಹುಡಿಯೋಳುರುಳಿತು ಪಟ್ಟದಾನೆಯು ಕಡೆಗೆ ಕಂಡೆನು ಪಿತನ ಕಾಯವ ಬಿಡದೆ ಲೇಪಿಸಿಕೊಂಡಿಹನು ಕೆಂಗಂಧ ಕುಸುಮಗಳ. ಇಂಥ ಅನಿಷ್ಟ ಸ್ವಪ್ನವನ್ನು ಕಂಡಿದ್ದೆ. ಸಿದ್ಧಾರ್ಥಾದಿಗಳು ಎಲ್ಲರೂ ಕುಶಲ ಅಂತ ಹೇಳ್ತಾ ಇದ್ದಾರೆ. ವೇಳೆ ಮಾಡಬೇಡ, ಬೇಗನೆ ನಾವು ಹೋಗಿ ನಮ್ಮವರನ್ನು ಕಾಣಬೇಕು ಅಂತ ಹೊರಟಿದ್ದಾರೆ. ಒಂದು ನಿಮಿಷ ತಳುವದೆ ತಕ್ಷಣವೇ ಸುಧಾಮ ಎಂಬ ನದಿಯನ್ನ ದಾಟಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಕ್ರಾದಿನಿ ಶತದ್ರೂ ನದಿಗಳನ್ನು ದಾಟಿ ಎಲ್ಲೂ ತಳುವದೆ ಶಿಲಾವಹ ನದಿಯನ್ನು ಉತ್ತರಿಸಿ ಪರ್ವತಗಳನ್ನು ದಾಟಿ ಚೈತ್ರರಥವೆಂಬ ವನಕ್ಕೆ ಬಂದಿದ್ದಾರೆ. ಸರಸ್ವತಿ ಗಂಗಾ ಸಂಗಮವನ್ನು ಸೇರಿ ಕುಲಿಂಗಾ ನದಿಯನ್ನು ದಾಟಿ ಯಮುನಾ ನದಿಯನ್ನು ಸೇರಿ ಅಂಶುಧಾನ ನಗರಕ್ಕೆ ಬರುತ್ತಾ ಭಾಗೀರಥಿಯನ್ನು ಕಂಡು ಪ್ರಾಗ್ವಟವೆಂಬಲ್ಲದನ್ನು ದಾಟಿ ಅನೇಕಾನೇಕ ನದ ನದಿ ಪರ್ವತ ಶಿಖರಗಳನ್ನು ದಾಟಿ ಸಾಲವನಕ್ಕೆ ಬಂದಿದ್ದಾರೆ. 7 ರಾತ್ರಿ ಅಹೋರಾತ್ರಿ ಪ್ರಯಾಣಗೈದು ಶ್ರೀರಾಮನನ್ನು ಚಿಂತಿಸ್ತಾ ರಘುವರನನ್ನು ಕಾಣಬೇಕು ಅಂತ ಹೊರಟು ಬರ್ತಾ ಇದ್ದಾರೆ. ಅರುಣೋದಯ ಕಾಲದಲ್ಲಿ ಅಯೋಧ್ಯೆಯ ಸನಿಹಕ್ಕಾಗಿ ಬರ್ತಾ ಇದ್ದಾರೆ. ನೋಡ್ತಾರೆ ದೂರದಲ್ಲಿ ಅಯೋಧ್ಯೆಯನ್ನ. ಇದೇನು ಅನಿಷ್ಟ ಸೂಚನೆಗಳು, ದುಶ್ಶಕುನಗಳು ಕಾಣ್ತಾ ಇವೆ. ಶತ್ರುಘ್ನ ನೋಡಿದೇನು? ಮಹಾದ್ವಾರ ಮುಚ್ಚಿದೆ. ವೈರಯಂತ ಮಹಾದ್ವಾರ ಮುಚ್ಚಿದೆಯಲ್ಲ. ನಮ್ಮಯ್ಯನ ದಶರಥನ ಪಟ್ಟದ ಆನೆ ಶತ್ರುಂಜಯ ಅದೋ ಕಣ್ಣೀರಿಡುತ್ತಾ ಹುಡಿಯಲ್ಲಿ ಹೊರಳುತ್ತಾ ಇದೆ. ಪುರಜನರು ನಮ್ಮನ್ನು ಕಂಡು ಕದಲದೆ ನಿಂತವರು ಕೆಲವರು, ನಮ್ಮನ್ನು ಕಂಡಾಕ್ಷಣ ಕದವಿಕ್ಕಿ ಒಳಕ್ಕೆ ಹೋದವರು ಹಲವರು. ಮಂಗಲ ವಾದ್ಯಗಳಿಲ್ಲ, ಪಕ್ಷಿಗಳ ಕಲರವ ಕೂಜನ ಕೇಳಿಸುದು. ಇದೇ ಎಲ್ಲಿ ಬಂದಿದ್ದೇವೆ ನಾವಿದು? ಮನುಪಾಲಿತವಾದಂತಹ ಸರಯೂ ತೀರದ ದಿವ್ಯ ನಗರಿ ಅಮರಾವತಿಯನ್ನು ಹೋಲತಕ್ಕಂಥ ಅಯೋಧ್ಯೆ ಏನಿದು? ಅಲ್ವೇ ಅಲ್ಲ. ಮಸಣದಂತೆ ಕಾಣಿಪುರಿ ನಗರ, ಮಸಣದಂತೆ ಕಾಣಿಪುರಿ ನಗರ. ನೋಡು, ದುಃಖ ಗರ್ಭಿತ ಸ್ಮಶಾನ ಶಾಂತಿ ತುಂಬಿದೆ ಇಲ್ಲಿ. ಮನುಪಾಲಿತ ಮಹಾಸೌಖ್ಯದಾಗರ, ಮನುಪಾಲಿತ ಇದೇ ಬರೆದಂತೆ ನಿಶ್ಚಲ ನೀರವವಾಗಿದ್ದಾರೆ ಪ್ರಜಾಜನರು ನಮ್ಮನ್ನು ಕಂಡು. ದುಃಖ ಗರ್ಭಿತ ಮಹಾಮೌನ ತುಂಬಿದೆ, ದುಃಖ ಗರ್ಭಿತ ಮಹಾಮೌನ ತುಂಬಿದೆ. ಉಕ್ಕುವುದೆನ್ನೆದೆ ಭಯದಿ ನಡುಗುತ್ತೆ. ನಮ್ಮ ಆಪ್ತರಿಗೆ ಆತ್ಮೀಯರಿಗೇನು ಅನಿಷ್ಟವಾಗಿರ್ಬೇಕು. ಶತ್ರುಘ್ನ
ಉಕ್ಕುವುದೆನ್ನೆದೆ ಭಯದಿ ಅಕ್ಕರೆಯಿಲ್ಲಚ್ಚರಿಯ ಹಬ್ಬಿದೆ ಬೆಕ್ಕಸ ಬೆರಗಾಗಿ ಜನ ನೋಡುತ್ತಿದೆ ಬೆಕ್ಕಸ ಬೆರಗಾಗಿ ಜನ ನೋಡುತ್ತಿದೆ ಮಸಣದಂತೆ ನಗರ ಮಸಣ ಇದೇನಿದು ದಿಗಿಲುಗೊಂಡಂಥ ಭರತ ಎಲ್ಲೂ ತೊಳುವುದ ನೇರವಾಗಿ ಅರಮನೆಯ ಸನಿಹಕ್ಕಾಗಿ ಬರುವಾಗ ಸೂರ್ಯ ಕುಲದ ಧ್ವಜ ಕೋವಿದಾರ ಧ್ವಜ ಅರ್ಧಕ್ಕಿಳಿದಿದೆ. ನಿರುತ್ಸಾಹನಾದ ಭರತನು ತಂದೆಯ ಅರಮನೆಯನ್ನು ಪೊಕ್ಕು ಅಲ್ಲೆಲ್ಲೂ ಪಿತೃದೇವತೆಯನ್ನು ಕಾಣದೆ ಕೈಕೈಯ ಅಂತಃಪುರಕ್ಕೆ ಬರ್ತಾನೆ. ಬೆವರಿದೆ ಮೈ, ಕೈಕಾಲು ನಡುಗ್ತಾ ಇದೆ, ಗಂಟಲು ಒಣಗಿದೆ, ಕಣ್ಣುಗಳಿಂದ ಏಕಪ್ರಕಾರ ಅಶ್ರು ಇಳಿಯುತ್ತಾ ಇದೆ. ದಿಕ್ಕೆಟ್ಟವರಂತೆ ಒಳಕ್ಕೆ ಬಂದು, ಅಮ್ಮ ಕೈಕೆ ಜನನಿ, ನಾನು ಮೊದಲು ನನ್ನ ಪೂಜ್ಯ ತಂದೆಗೆ ನಮಸ್ಕಾರ ಮಾಡಬೇಕು. ನಮ್ಮ ಜನಕನೆಲ್ಲಿ, ನಮ್ಮ ತಂದೆ ಎಲ್ಲಿ? ರಾಜ್ಯಲೋಭದಿಂದ ಮತಿಗೆಟ್ಟ ಕೈಕೆ ಭರತನನ್ನು ಕಂಡಾಕ್ಷಣ ಅತ್ಯುತ್ಸಾಹದಿಂದ ಬೆಳಿಗ್ಗೆ ಬಂದು ಬರಸೆಳೆದು ಬಿಗಿದಪ್ಪಿ ಮುಂಡಾಡಿ ಹಣೆಗೆ ಮುತ್ತನ್ನಿಟ್ಟು ನೆತ್ತಿಯನ್ನು ನೇವರಿಸಿ ಬೆನ್ನು ಸವರಿ ಅಂದ್ರು. ಆ ಕೆಂದುಳ ಆ ಲೋಭದಿಂದ, ನಿಮ್ಮ ತಂದೆ ಭರತ ಯಾಗತಿ ಸರ್ವಭೂತಾನಾಂ ತಾಂಗತಿಂ ತೇ ಪಿತಾಗತಃ, ಎಲ್ಲರೂ ಒಂದಿನ ಹೋಗಬೇಕಾದಂಥ ಆ ಪರಲೋಕದ ಗತಿ ಅದನ್ನು ನಿಮ್ಮ ತಂದೆ ಸೇರಿತು. ಯಶಸ್ವಿ ಮಹಾಯಜ್ಞಾದಿ ಕಾರ್ಯಗಳು ನಡೆಸಿರತಕ್ಕಂಥವ. ಆದರೆ ಏನು ಮಾಡಲಿ, ತಂದೆ ತೀರಿದ ವರ್ತಮಾನ ಕೇಳುತ್ತಲೇ ದಶರಥನ ದೇಹ ನಮ್ಮೆಲ್ಲರನ್ನು ಅಗಲಿ ಹೋಯಿತು. ಎಲ್ಲ ಅಡಗಿಸಿಟ್ಟಿದ್ದಾರೆ, ಏನಾಯಿತು ಮುಂತಾದಂತಹ ಭವಿಷ್ಯವನ್ನು ಚಿಂತಿಸ್ತಾ ಬುಡ ಕಡಿದಂತಹ ಮರದಂತೆ ಭರತ ತತಃ ಶೋಕೇನ ಸಂವಿಗ್ರಹ ಪಿತುರ್ಮರಣ ದುಃಖಿತಃ ವಿಲಲಾಪ ಮಹಾತೇಜ. ಆಕಾಶದ ಕಂಡು ಬಾಯಿ ತೆರೆದು ಗೋಳಿಡುತ್ತಾನೆ. ಮಹಾತೇಜ ಭ್ರಾಂತ ಕುಳಿತ ಚೇತನ, ದಿಕ್ಕುಗಾಣದವನಾಗಿ ದಶರಥನನ್ನು ಅಪ್ಪ ಅಪ್ಪ ಅಂತ ಕರೆಯುತ್ತಾ ಉರುಳುತ್ತಾ ಇದ್ದಾನೆ, ಭೂಮಿಯಲ್ಲಿ ಹೊರಳುತ್ತಾ ಇದ್ದಾನೆ. ಕೈಕೆ ಮತ್ತೆ ಮರಣೋಪಮವಾದ ಮತ್ತೊಂದು ಸುದ್ದಿ ಹೇಳಿತು. ನನ್ನ ತಂದೆ ಸಾಯುವಾಗ ನನಗೋಸ್ಕರ ಏನಾದರೂ ಅಂತಿಮವಾದಂತಹ ಸಂದೇಶ ಹೇಳಿದನೆ. ರಾಮಲಕ್ಷ್ಮಣರ ಬಳಿಯಲ್ಲಿದ್ದವರನ್ನು ಸೇವಿಸ್ತಾ ಇದ್ರೆ ಆ ಪಿತೃವಿನ ಅಂತಿಮ ಸಂದೇಶವಾದರೂ ಹೇಳುವ, ಆ ಪ್ರಕಾರ ನಾನು ನಡೆಯುತ್ತೇನೆ. ಅವನನ್ನು ಕಣ್ಬಿಟ್ಟು ಕಾಣುವ ಭಾಗ್ಯ ನನಗಿಲ್ಲ ಅಂತ ಹೇಳುವ ಮಗನಿಗೆ ಮತ್ತೊಂದು ಮಾತು ಹೇಳಿದ್ರು. ನಿನ್ನ ತಂದೆ ಪ್ರಾಣ ಹೋಗುವಾಗ ಏನು ಸಂದೇಶ ನಿನಗಾಗಿ ಹೇಳಲಿಲ್ಲ. ಹೇ ರಾಮ, ಹೇ ಸೀತೆ, ಹೇ ಲಕ್ಷ್ಮಣ, ಹೀಗೆ ನಿನ್ನ ಹೆಸರೇ ಎತ್ತದೆ. ಸೀತೆ, ಲಕ್ಷ್ಮಣ, ರಾಮ ಅಂತ ಕರೀತಾ ಪ್ರಾಣ ಬಿಟ್ಟ. ಎರಡನೇ ಮಾತು ಕೇಳುತ್ತಲೇ ಮತ್ತೆ ಮೂರ್ಛೆ ಹೋದಂತಹ ಭರತ ರಾಮನಲ್ಲಿ ಹೋದ. ಪೂಜ್ಯರಾದ ಸೀತಾಮಾತೆಯಲ್ಲಿ, ನನ್ನ ಪ್ರೀತಿಯ ಲಕ್ಷ್ಮಣನಲ್ಲಿ ಎಂದು ಕೂಗುತ್ತಾ ಇರತಕ್ಕ ಭರತನನ್ನ ಬಳಿ ಕರೆದು ಬೆನ್ನು ಸವರಿ ಎಂದ್ಳು. ಏನು ಚಿಂತೆ ಮಾಡಬೇಡ, ನಿನ್ನ ಮಾರ್ಗ ನಿಷ್ಕಂಟಕವಾಗಿದೆ. ಭರತ, ನೀನೇ ರಾಜನಾಗಬೇಕು ಎಂಬ ಕಾರಣದಿಂದ ದೇವಾಸುರ ಸಂಗ್ರಾಮದಲ್ಲಿ ನಾನು ಕೇಳಬೇಕಾದ 2 ವರಗಳನ್ನಾಗಲೇ ಕೇಳಿ ರಾಮನನ್ನು 14 ವರ್ಷ ಕಾಡಿಗಟ್ಟಿದ್ದೆ. ಸೀತಾ ಲಕ್ಷ್ಮಣರವನ್ನು ಅನುಸರಿಸಿ ಹೋಗಿದ್ದಾರೆ. ದಶರಥ ಪರಲೋಕ ಸೇರಿದ್ದಾನೆ. ಸಿಂಹಾಸನ ನಿನಗಾಗಿ ಕಾದಿದೆ. ವತ್ಸ, ಪಟ್ಟಾಭಿಷೇಕ ಸಿದ್ಧತೆಯಾಗಿದೆ. ಇನ್ನು ಮುಂದೆ ನೀನು ರಾಜ ಚಕ್ರವರ್ತಿ ಅಂತ ಕರೆಯೋಣ. ಭರತನಿಗೆ ಉಮ್ಮಳಿಸಿತು ಕಂಠ. ನಿಲ್ಲಲಾಗದೆ ಅಡಿಗಳಿಗೆ ಕಂತಿದ ಮೂರ್ಛೆಯ ತಳಾತಳಕ್ಕೆ ಎದ್ದವನೇ ತನ್ನ ತಾಯಿಯನ್ನು ನೋಡುತ್ತಾನೆ. ಹೇ ರಾಕ್ಷಸಿ, ಸೂರ್ಯ ಕುಲದ ಕಾಲರಾತ್ರಿ ಪಾಪದರ್ಶಿನಿ, ಹೇ ಮೃತ್ಯು ರೂಪಳೆ, ರಘುಕುಲದ ಮೈಗೆ ವಿಷ ಊಡಿದೆಯಾ?
ಧರ್ಮಜ್ಞನಾದ ರಾಮನನ್ನು ಹೊರಗಟ್ಟಿ ಧರ್ಮಿಷ್ಠನಾದಂಥ ರಾಜನನ್ನು ಕೊಂದೆಯಲ್ಲ. ನಿನ್ನನ್ನು ತಾಯಿಯೇ, ನನ್ನ ಮಾತೆಯೇ ನೀನು. ಹೇ ಪಾಪಿನಿ, ಮಹಾಭಾಗ್ಯವಂತನಾದ ರಾಮನನ್ನ ನಾರು ಬಟ್ಟೆ ಉಡಿಸಿ ರಾಜ್ಯದಿಂದ ಹೊರಗೆ ಹಾಕಿದೆಯಾ? ನಿನಗೆದರಿಂದ ಯಾವ ಕೀರ್ತಿ ಬಂದಿದೆ, ಯಾವ ಭಾಗ್ಯ ಬಂದಿದೆ? ನತು ಕಾಮಂ ಕರಿಷ್ಯಾಮಿ. ಹೇ ಪಾಪಿ ಕೈಕೆ, ನಿನ್ನಿಚ್ಛೆಯನ್ನು ನಾನೆಂದೂ ನಡೆಯಗೊಡುವುದಿಲ್ಲ, ನಿನ್ನಾಸೆಯನ್ನು ನಾನೆಂದೂ ತೀರಿಸುವುದಿಲ್ಲ. ನತು ಕಾಮಂ ಕರಿಷ್ಯಾಮಿ ತವಾಹಂ ಪಾಪ ನಿಶ್ಚಯೇ ಯಯಾ ವ್ಯಸನಮಾರಬ್ಧಂ ಜೀವಿತಾಂತಕರಂ ಮಮ. ನಿರ್ದೋಷಿಯಾದ ಪರಮಪೂಜ್ಯನಾದ ನನ್ನನ್ನು ಮರಳಿ ಕರೆತರುವ ತನಕ ನಾನು ಬೇರೆ ಯಾವ ಕಾರ್ಯದಲ್ಲಿ ತೊಡಗತಕ್ಕಂಥವನಲ್ಲ. ನನಗೇನು ಅಪೇಕ್ಷೆ ಇಲ್ಲ. ನಿನ್ನಾಸೆ ಎಂದೂ ಈಡೇರದು. ನಿಲ್ಬೇಡ ನನ್ನ ಕಣ್ಣು ಮುಂದೆ. ಎಲ್ಲಾದ್ರೂ ಹೋಗಿ ಸಾಯು. ಸಾತ್ವಮಗ್ನಿಂ ಪ್ರವಿಶ ವಾ ಸ್ವಯಂ ವಾ ದಂಡಕಾಲ್ವಿಷ. ಹೋಗಿ ಕಾಡಿಗೆ ನೀನೇ ಹೊತ್ತು ಹೋಗಿ ಪಾಪಿ. ನಿಲ್ಬೇಡ ಕಣ್ಣು ಮುಂದೆ. ರಾಮನಿಗಾಗದ, ರಾಮನಿಗೆ ಬಾಗದ, ರಾಮನಿಗೆ ಸಲ್ಲದ, ರಾಮನಿಗೆ ಒಲ್ಲದ ಪಾಪಿಯಾದ ನಿನ್ನ ವದನವನ್ನು ನಾನು ನೋಡುವುದಿಲ್ಲ. ರಜ್ಜುಂಬಧಾನವಾ ಕಂಠೆ. ಕತ್ತಿಗೆ ಹಗ್ಗವಾದರೂ ನೇಣಾದರೂ ಬಿಗಿದುಕೊಂಡು ಸಾಯು. ಹೋಗು. ಹೀಗನ್ನುತ್ತಾ ಶೋಕ ತಪ್ತನಾದವ ಕೌಸಲ್ಯಾದೇವಿಯ ಬಳಿಗಾಗಿ ಬಂದು ಪಾದಕ್ಕೆ ನಗುತ್ತಾನೆ. ಕೌಸಲ್ಯಾದೇವಿ ನೋಡುತ್ತಾಳೆ. ಬಂದೆಯಾ ಭರತ ಚಕ್ರವರ್ತಿ ಅಂದ್ರು. ಆ ಚಕ್ರವರ್ತಿ ಎಂಬ ಮಾತು ಕೇಳಿದ ಕ್ಷಣ ಕೌಸಲ್ಯಾದೇವಿಯ ಪಾದದಲ್ಲಿ ಹೊರಳಾಡಿದ. ತಾಯೇ ಜನನಿ, ನಾನು ಒಂದು ಅರಿಯೆ. ಶ್ರೀರಾಮನನ್ನ ಕಾಡಿಗಟ್ಟುವ ಈ ಕಾರ್ಯದಲ್ಲಿ ನನ್ನ ಕೈವಾಡವಿಲ್ಲವಮ್ಮ. ನನ್ನ ಚಕ್ರವರ್ತಿ ಎಂದು ಕರೆಯಬೇಡ ತಾಯೇ, ನಾನು ರಾಮನ ದಾಸ. ಅರಿಯೇ ನಾನಿದ ಜನನಿ ಸತ್ಯವೋ. ನಾನು ತಿಳಿದಿಲ್ಲ ತಾಯಿ. ಅರಿಯೇ ನಾನಿದ ಜನನಿ ಸತ್ಯವು ಧರಣಿ ಆಳುವ ಆಸೆಯುಳ್ಳೊಡೆ. ರಾಮನಂತೆ ನಾನು ರಾಜನಾಗಬೇಕು ಅನ್ನೋದು ಸ್ವಪ್ನದಲ್ಲಾದ್ರೂ ಬಯಸಿದ್ದಾದ್ರೆ ಬರಲಿ ಭೂಸುರ ಹತ್ಯೆ ಗುರು ಸ್ತ್ರೀ ಗಮನ ಸುರೆ ಕುಡಿದ ಉರುತರದ ಸ್ತ್ರೀ ಬಾಲ ಹತ್ಯದ ಪರಮ ಪಾಪಿಗಳಿಂಗೆ ಬರುತಿಹ ಸರ್ವ ಪಾಪವು ಬರಲಿ. ರಾಮನ ವನಕ್ಕೆ ಕಳುಹುವಡೆ ನಾ ಕಾರಣನಾದೊಡೆ ಸರ್ವ ಪಾಪವು ಬರಲಿ. ನಾನಿದಕ್ಕೆ ಹೊಣೆಯಾಗಲಿ. ಪಾದೆಲ್ಲ ಹೊರಳತಕ್ಕಂತ ಭರತನನ್ನ ಬಿಗಿದಪ್ಪಿ ಸಂತೈಸ್ತಾಳೆ. ವತ್ಸ, ನಿನ್ನಲ್ಲಿ ಅಪರಾಧವಿಲ್ಲವೆನಲಾಗಿ ಅಳುತ್ತಿರತಕ್ಕಂತ ಭರತನನ್ನು ಕರೆತಂದರು. ತೈಲ ದ್ರೋಣಿಗೆ ಇಡಿಸಿದ್ದಾರೆ ದಶರಥನ ಶವವನ್ನ. ಬಂದು ನೋಡ್ತಾರೆ. ಉದ್ಧೃತಂ ಉದ್ಧೃತಂ ತೈಲ ಸಂಕ್ಲೇದಾತ್ ಸತು ಭೂಮೌ ನಿವೇಶಿತಂ. ತೈಲದ್ರೋಣಿಲಿಟ್ಟು ಶವವನ್ನು ಮೇಲಕ್ಕೆತ್ತಿದ್ದಾರೆ. ನೋಡ್ತಾನೆ, ಅರಶಿನ ಬಣ್ಣಕ್ಕೆ ಮಾಸಿದೆ ವದನ, ಮೃತ್ಯುಗುಹಿಯಂತೆ ಬಾಯಿ ತೆರೆಯಲ್ಪಟ್ಟಿದೆ. ತೀಕ್ಷ್ಣವಾದಂತಹ ದೃಷ್ಟಿ ತನ್ನೆಡೆಗೆ ಬೀರುವಂತಿದೆ. ತಂದೆ ಕೈ ಮುಗಿಯುತ್ತಾನೆ. ಭರತಪ್ಪ, ಆಪೀತ ವರ್ಣವದನಂ ಪ್ರಸುಪ್ತಮಿವ ಭೂಪತಿ. ಸತ್ತ ಕಾಣಿಸುವುದಿಲ್ಲ, ಮಲಗಿದ್ದ ನಮ್ಮ ಹಾಗೆ ಕಾಣಿಸ್ತದೆ. ತಂದೆಯ ದುರಂತತೆಯನ್ನು ಕಂಡು ಇದು ಕಾರಣ ತಾಯಿಯನ್ನು ಕೊಲ್ತೇನೆ ಅಂತ ಮುಂದಕ್ಕೆ ಬರ್ತಾನೆ ಖಡ್ಗೆ ಎತ್ಕೊಂಡು. ಆಗ ವಸಿಷ್ಠ ತಡೆದ್ರು. ವತ್ಸ, ರಾಮನಿಗೆ ಯೋಗ್ಯನಾದ ತಮ್ಮನಿ, ಅದಕ್ಕನುಕೂಲವಾದಂತಹ ಸ್ವಭಾವ ಧರ್ಮಗಳು ಉಂಟೆಂಬುದಾಗಿ ಜರೆದು ಭರತನ ಕೈಯ ಖಡುಗವ ನೊರೆಗೊಳಿಸಿ ಧರ್ಮದ ರಹಸ್ಯವ ಅರುಹಿ ಬಳಿಕ ಪರೇತ ಕೃತ್ಯದ ಪರಮ ವೈದಿಕವ. ಸಮಾಧಾನ ಪಡಿಸುತ್ತಾರೆ. ಮಗ ಭರತ, ಇಂಥ ಅಪರಾಧ ಮಾಡಬೇಡ. ಮಾತಾಪಿತೃಗಳ ವಚನ ಪಾಲಿಸಲು ನಿನ್ನ ಅಣ್ಣ ವನಕ್ಕೆ ಹೋಗಿದ್ದಾನೆ. ಆ ರಾಮನಿಗೆ ಸಂತೋಷವಾಗುವ ಕಾರ್ಯವನ್ನು ಮಾಡಬೇಕಾದ್ರೆ ಈ ಪಿತೃವಿನ ಊರ್ಧ್ವ ದೈಹಿಕ ಕಾರ್ಯಕ್ಕಾಗಿ ಸಿದ್ಧನಾಗು ಅಂತ ಹೇಳ್ತಾನೆ. ಭರತನು ಆ ದುಃಖವನ್ನು ತಡೆದುಕೊಂಡು ಉತ್ತರ ಕ್ರಿಯೆಯನ್ನೆಲ್ಲ ಮುಗಿಸ್ತಾನೆ. ಮಹಾನ್ ಕೀರ್ತಿವಂತನಾದ ರಾಜ ದಶರಥನ ಕೀರ್ತಿಯ ಧವಳಿಮಿಯೋ ಎಂಬಂತೆ ಭಸ್ಮರಾಶಿ ದಿವ್ಯವಾದಂತಹ ರಜತ ಕರಂಡದಲ್ಲಿ ಸಂಗ್ರಹವಾಗಿದೆ. ಮುಂದಿನ ಕಾರ್ಯಗಳೆಲ್ಲ ಮುಗಿದ ಬಳಿಕ
ಮಂಗಲ ಸ್ನಾತನಾದ ಭರತನು ರಾಜಸಭೆಗೆ ಬರ್ತಾ ಇದ್ದಾನೆ. ಮಂಗಲವಾದ್ಯಗಳು ಮೊಳಗುತ್ತಾ ಇವೆ. ಭರತನು ಕೋಪದಿಂದ ನಿಲ್ಲಿಸುವಂತೆ ಆಜ್ಞೆ ಕೊಟ್ಟ. ಯಾರಿಗೆ ಮಂಗಲವಾದ್ಯ, ಯಾರಿಗೆ ಸ್ವಸ್ತಿ, ಯಾರಿಗೆ ಈ ಒಂದಿ ಮಾಗದರ ಹೊಗಳಿಕೆ? ನಾನು ರಾಜನಲ್ಲ, ನಾನು ಸಿಂಹಾಸನ ಏರ್ತಕ್ಕಂಥವನಲ್ಲ, ಶ್ರೀರಾಮನೇ ಇಲ್ಲಿಗೆ ರಾಜ, ಕೇಳಿ ಎಂಬುದಾಗಿ ಸಭೆಯಲ್ಲಿ ಘೋಷಿಸ್ತಾನೆ. ಕರತರುವೆ ರಾಮನ ರಾಜೀವಲೋಚನನ ಕರತರುವೆ ರಾಮ. ಬರದಿರಲು ಹರಣವೋಪಿಪೆ ಚರಣ ಕವನ ಕರತರುವೆ ರಾಮ. ರಘುರಾಮಚಂದ್ರನ ಕರತರುವೆ. ಬರಲಿಕ್ಕೊಪ್ಪದಿದ್ದ ರಾಮನ ಚರಣಕ್ಕೆ ಈ ಪ್ರಾಣವನ್ನು ಅರ್ಪಿಸ್ತೇನೆ. ಧರಿಸುತ್ತಲಿ ವಲ್ಕಲವ ನಾಚರಿಪೆವನದಿ ಧರಣಿ ಪಾಲಿಸಿ ರಾಮತ್ತ ಅಯೋಧ್ಯೆಯಲಿ ಪರಿಪರಿಯ ಕಷ್ಟಗಳ ಅನುಭವಿಸಿ ದೇಹವನು ಧುನೆ ಎನ್ನ ಧುನೆ ದೊರೆ ರಾಮ ಪದಕ್ಕೆ ಅರ್ಪಿಪೆ ಅಂತ್ಯದಲ್ಲಿ ಕರತರುವೆ ರಘುರಾಮ. ಆ ರಘುಚಂದ್ರನನ್ನು ಮರಳಿ ಕರತರತೆ. ಒಂದು ನಿಮಿಷ ತಳುವುದೇ ಚತುರಂಗ ಬಲ ಸಮೇತವಾಗಿ ಹೊರಡಬೇಕು ಅಂತಕ್ಕಂಥ ಆಜ್ಞೆಯನ್ನು ಹೊರಡಿಸಿದ. ಅಯೋಧ್ಯೆಯ ಸಕಲ ಪುರಜನರು ಪರಿಜನರು ಬಂಧುಗಳ ಜೊತೆ ಹೊರಟಿದ್ದಾರೆ. ರಾಮನನ್ನು ಕಾಣತಕ್ಕಂಥ ಉತ್ಸಾಹದಿಂದ ಅನೇಕಾನೇಕ ದಿವ್ಯ ವಸ್ತುಗಳನ್ನು ಕರದಲ್ಲಿ ಎತ್ಕೊಂಡು ಹೊರಟಿದ್ದಾರೆ. ಭರತನೇ ಮುಂದಿದ್ದು ಮಾರ್ಗ ತೋರಿಸತಕ್ಕಂತಹ ಆ ಜ್ಞಾನಿಗಳ ಸಹಾಯದೊಂದಿಗೆ ಬರ್ತಾ ಇದ್ದಾರೆ. ಗಂಗಾ ತೀರವನ್ನು ಬಂದು ಮುಟ್ಟಿದ್ದಾರೆ. ಗುಹನನ್ನು ಭೇಟಿಯಾಗಿ ರಾಮ ಹೋದಂತಹ ಮಾರ್ಗವನ್ನು ತಿಳಿಯುತ್ತ ಮರಳಿ ಕರೆತಂದು ರಾಮನಿಗೆ ಪಟ್ಟಾಭಿಷೇಕ ಮಾಡುವನೆಂಬ ಭರತನ ತ್ಯಾಗವನ್ನ ತಿಳಿದು ಗುಹ ಸನ್ಮಾನಿಸಿ ರಾಮ ವೃತ್ತಾಂತವನ್ನು ವಿವರಿಸುತ್ತಾ ಶ್ರೀರಾಮಚಂದ್ರ ಇಂಗುದಿ ಮರದಡಿಯಲ್ಲಿ ಇಲ್ಲಿ ಮಲಗಿದ್ದ ಅಂತ ಆ ಸ್ಥಳವನ್ನು ತೋರಿಸುತ್ತಾ ಆ ವೃಕ್ಷ ಮೂಲದಲ್ಲಿ ತಳಿರನ್ನ ಹರಡಿ ಮಲಗಿದಂಥ ರಾಮನ ಮಂಗಳ ಮೂರ್ತಿ ಕಣ್ಣಿ ಕಟ್ಟಿದಂತಾಗಿ ರಘುವರ ಅಣ್ಣ ರಾಮ ಆ ಸ್ತ್ರೀಯ ಸುಪತ್ತಿಗೆ ನನಗೆ ಬಿಟ್ಟು ಕೊಟ್ಟು ಈ ವೃಕ್ಷ ಮೂಲದಲ್ಲಿ ಮಲಗಿದೆಯಾ ಎಂಬುದಾಗಿ ಅಲ್ಲಿ ಹೊರಳಾಡ್ತಾ ಇದ್ದಾನೆ ಭರತ. ರಾಮನ ಪಾದಧೂಳೆಂಬುದಾಗಿ ಧೂಳನ್ನು ಎತ್ತಿ ತನ್ನ ತಲೆಗೆ ಹಾಕೊಳ್ತಾ ಇದ್ದಾನೆ. ಸನಿಹದ ಒಂದು ಪೊದೆಯಲ್ಲಿ ಒಂದು ದೊರಗಾದ ಒರಟಾದ ನೂಲಿನ ತುಂಡನ್ನು ನೋಡ್ತಾನೆ. ಇದೇನು ಅಂತ ಕೇಳಿದಾಗ ಗುಹನಂದ ಇಂತಹ ದೊರಗಾದ ಒರಟು ನೂಲಿನಿಂದ ಸಿದ್ಧ ಮಾಡಿದ ವಲ್ಕಳಗಳನ್ನು ಉಟ್ಟುಕೊಂಡು ರಾಮ ಹೋಗಿದ್ದ ಎಂಬ ಮಾತು ಕೇಳಿದ ಅಕ್ಷಣ ಮತ್ತೆ ಮೂರ್ಛಾಪನ್ನನಾಗಿ ಹಾಹತೋಸ್ಮಿ ನೃಶಂಸೋಘಂ ಯತ್ಸ ಭಾರ್ಯ ಕೃತೆ ಮಮ ಈದೃಶೀಂ ರಾಘವ ಶಯ್ಯಾಮಧಿಶೇತೆ ಕ್ಷಣಾತವತು. ಅನಾಥರಂತೆ ಸೀತಾರಾಮನನ್ನು ಈ ವೃಕ್ಷ ಮೂಲದಲ್ಲಿ ಮಲಗುವಂತೆ ಮಾಡಿದಂಥ ನಾನು ಸಕಲ ಜಗತ್ತಿಗೆ ಅವರ ನಿಂದೆಗೆ ನಾನು ಪಾತ್ರನಾದನಲ್ಲ ಎಂಬುದಾಗಿ ಅಳುತ್ತಾ ನೇರವಾಗಿ ಗುಹಾ ತೋರಿದ ಮಾರ್ಗದಿಂದ ಭರದ್ವಾಜರ ಆಶ್ರಮಕ್ಕೆ ಬಂದ್ರೆ ಚತುರಂಗ ಬಲ ಸಮೇತವಾಗಿ ಬಂದವರನ್ನೆಲ್ಲರನ್ನ ಸತ್ಕರಿಸಿ ಮಹದಾನಂದದಿಂದ ಅವರನ್ನು ಬೀಳ್ಕೊಡ್ತಾರೆ. ಚಿತ್ರಕೂಟದಲ್ಲಿಗೆ ಹೋಗಿ ಅಂತ ಕಳುಹಿಕೊಡ್ತಾ ಇದ್ದಾರೆ. ಭರದ್ವಾಜರ ಆತಿಥ್ಯ ಸ್ವೀಕಾರ ಮಾಡಿದಂತಹ ಸೇನೆ ಮರಳಿ ಮರಳಿ ರಾಮನನ್ನು ಕಾಣುವ ಉತ್ಸುಕತೆಯಿಂದ ಕರತಂದ ಭರತನನ್ನು ಸ್ಮರಿಸುತ್ತಾ ಮುಂದಕ್ಕೆ ಹೊರಡ್ತಾ ಇದ್ದಾರೆ. ಆಗಲೇ ಚಿತ್ರಕೂಟಗಿರಿ ಶಿಖರದಲ್ಲಿ ಮಹಾನ್ ಸಾಲ ವೃಕ್ಷವನ್ನೇರಿ ನಿಂತು ನೆಲ ನಡುಗೋ ಬಾನ್ಗುಡುಗೋ ಈ ಮಹಾಸೇನೆ ನಡೆದು ಬರುತ್ತಿರುವಾಗ ಉಂಟಾದಂತಹ ತುಮುಲವನ್ನು ವೀಕ್ಷಿಸಲು ವೃಕ್ಷದ ಮೇಲೆ ನಿಂತಹ ಲಕ್ಷ್ಮಣನು ತಕ್ಷಣ ರಾಮನನ್ನು ಕರೆದು ಹೇಳ್ತಾನೆ, ರಾಮ ಅಣ್ಣ ಆರಿಸಗ್ನಿಯ ನನ್ನ ಹೋಮದ ಧೂಮವನ್ನು ಕಂಡು ಶತ್ರುಗಳ ಮೇಲೆ ದಾಳಿ ಇಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೊದಲು ಯಜ್ಞಾಗ್ನಿಯನ್ನು ಆರಿಸು. ಲಕ್ಷ್ಮಣ ಹೇಳ್ತಾನೆ ರಾಮನಿಗೆ, ಆರಿಸಗ್ನಿಯ ನನ್ನ ಶೀಘ್ರದಿ
ಗುಹಾಂತರದಿ ದೇವಿಯನು ಬೈತಿಟ್ಟುವಾಗ ಸೀತಾದೇವಿನ ಗುಹೆಯಲ್ಲಿ ಅಡಗಿಸಿ ಬರಬೇಕು. ಜವದಿ ತೊಡು ಕವಚವಂ ಚಾಪವಂ ಪಿಡಿ ನಿಶಂಗದಿಂತೆಗೆ ನಿಶಿತ ನಾರಾಚ ಮೃತ್ಯುವಂ. ಕೋದಂಡವನ್ನೆತ್ತಿಕೋ, ಕೈಯಲ್ಲಿ ಕವಚವನ್ನ ಬಚ್ಚಿಕೋ ಅಂದಾಗ ರಾಮ ಕೇಳ್ತಾ ಯಾಕೆ ಯಾಕೆ ಅಂದಾಗ, ಏನೇ ಬರುತ್ತಿದೆ ಸೇನೆ ಕಾಲಾಳು ಹೇರಾನೆ ತೇರು ಕುದುರೆ ಯಮಗದು ಮಾರಿಬೇನೆ ವೈರಿಯ ದಿಟೌ ಭರತ. ಭರತನು ಮಹಾಸೇನೆಯಿಂದೊಳಗೂಡಿ ನಮ್ಮ ನಾಶಕ್ಕಾಗಿ ಬರ್ತಾ ಇದ್ದಾನೆ, ನನಗಾಜ್ಞೆ ಕೊಡು ಅಂತ ಕೇಳ್ತಾ ಇರತಕ್ಕಂಥ ಲಕ್ಷ್ಮಣನ ಕೆಳಕ್ಕಿಳಿಸಿ ರಾಮ ಮೈ ದಳವಿದ. ಹುಚ್ಚ, ಭರತನಂತ ಸಜ್ಜನಲ್ಲಿ ಇಂಥ ದುಷ್ಟ ಆರೋಪಣೆ ಮಾಡಬಹುದೇ? ಪಟ್ಟಾಭಿಷೇಕಕ್ಕೆ ಮೊದಲು ನಮ್ಮ ಆಶೀರ್ವಾದ ಪಡೆಯೋದಕ್ಕಾಗಿ ಬಂದಿರಬಹುದು, ಅಥವಾ ಬಂಧುಗಳನ್ನೆಲ್ಲ ಒಮ್ಮೆ ನನಗೆ ತೋರಿಸಿ ಕರ್ಕೊಂಡು ಹೋಗೋಣ ಅಂತ ಬಂದಿರಬಹುದು. ಇಳಿಕೆಳಕ್ಕೆನಲು ಲಕ್ಷ್ಮಣನ ಶಾಂತನಾದ. ಸೀತಾ ಲಕ್ಷ್ಮಣರಿಂದೊಳಗೂಡಿ ಗಿರಿ ಶಿಖರದಲ್ಲಿ ಆ ನೀಲಮೇಘ ಶ್ಯಾಮ ರಘುರಾಮಚಂದ್ರ ಆಕಾಶದ ಹಿನ್ನೆಲೆಯಲ್ಲಿ ಆ ಪರಬ್ರಹ್ಮ ಸ್ವರೂಪ ವಿರಾಟ್ ಮೂರ್ತಿ ಕಾಣಿಸ್ತಾ ಇದೆ. ಹುಡುಕ್ತಾ ಹುಡುಕ್ತಾ ಬರ್ತಾ ಇತ್ತು ಅನೇಕ ಪ್ರಕಾರ. ಗುಹಾ ಮಾರ್ಗ ತೋರ್ತಾ ಕರತರ್ತಾ ಇದ್ದಾನೆ. ಎಲ್ಲಿದ್ದಾನವ? ಎಲ್ಲಿದ್ದಾನ ರಾಮ? ರಾಮನಲ್ಲಿ ಪೋದ ಮಮಾಗ್ರಜ ರಾಮನಲ್ಲಿ ಪೋದ ಮಮಾಗ್ರಜ ರಾಮನಲ್ಲಿ ಪೋದ. ಎಲ್ಲಿ ರಾಮ? ಯಾವ ಕಡೆ ಹೋದ? ಎಲ್ಲಿ ಆಶ್ರಮ ಕಟ್ಕೊಂಡಿದ್ದಾನೆ? ತೋರಿಸೋ ಗುಹ. ರಾಮನ ಕಾಂಬುದೆ ಜೀವನ ಧ್ಯೇಯ, ರಾಮನ ಕಾಂಬುದೆ ಜೀವನ ಧ್ಯೇಯ, ರಾಮಗೆ ಅರ್ಪಿಪೆ ರಾಜಶ್ರೀಯ, ರಾಮನೆ ಯಮ್ಮಯ ಭಾಗ್ಯದೇಯ, ರಾಮನೆಲ್ಲಿಘನೋ ತೋರೋ ದೀಯ, ರಾಮನೆಲ್ಲಿ ಹೋದ. ಶ್ರೀರಾಮ ಭಕ್ತವತ್ಸಲ ವಿಶ್ರಾಮಧಾಮ ಎಲ್ಲಿದ್ಯೋ ಹುಡುಕ್ತಾ ಹುಡುಕ್ತಾ ಬರತಕ್ಕಂಥ ಕಾಲ ಆ ಮಾರ್ಗವನ್ನು ತೋರುತ್ತಾನೆ ಗುಹಾ. ದೂರದಲ್ಲಿ ಹೋಮ ಧೂಮ ಕಾಣಿಸ್ತಾ ಇದೆ. ಕಷ್ಟದಿಂದ ಗುರುತಿಸಿದ ಶ್ರೀರಾಮ ಭರತನನ್ನ ಜಟಾವಲ್ಕಲಧಾರಿಯಾದ ತನ್ನ ಅಣ್ಣನನ್ನು ದೂರದಿಂದ ನೋಡ್ತಾ ಇದ್ದಾನೆ. ರಾಮದರ್ಶನಾಕಾಂಕ್ಷೆಯಿಂದ ಹುಚ್ಚೆದ್ದು ರೋಮಾಂಚಿತನಾಗಿ ಪುಳಕಿತಾಂತಕರಣದಿಂದ ಅವಿರಳ ಆನಂದಾಶ್ರು ಗರೀತಾ ಪರ್ವತವನ್ನೇರಿ ಧಾವಿಸ್ತಾ ಧಾವಿಸ್ತಾ ಬರ್ತಾ ಇದ್ದಾನೆ ಭರತ. ಅಣ್ಣನನ್ನು ಹಾಕರೆಯಲಿ ಸೀತಾಪತೆ ಅಂದಲೇ ಸೀತಾ ಸಮೇತ ಕಾಡಿ ಕಳಿಸಿದ ಪಾಪಿ ನಾನೇ ಕಾರಣ. ದಶರಥ ಅಂತ ಕರೆ, ನಂದನ ಅಂತ ಕರೆಯಲೇ ಸತ್ತಂತಹ ತಂದೆಯ ನೆನಪನ್ನು ದುಃಖವಾಗಬಹುದು ಈತನಿಗೆ. ರಾಮಚಂದ್ರ ಅಂತ ಕರೆಯಲೇ ಹಾಳಾದ ನನ್ನ ಮಹಾ ಕರೆಯತಕ್ಕಂಥಳು ನಮ್ಮ, ಹಾಗ ನಾನು ಕರೆಯಬಾರದು. ಹ್ಯಾಕ್ ಕರೆಯಲಿ? ಹೇಗೀತನಂತಾನೆ ಸ್ಮರಿಸಲಿ? ಮತ್ತೆ 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 ಭಯದಿಂದ ನಡುಗುತ್ತಾ ಕೊನೆಗೆ ಕ್ಷೀಣ ಸ್ವರದಿಂದ ಅಣ್ಣ ಅಣ್ಣ ಅಂತ ಕರೆಯುತ್ತಾ, ದೇವ ಗೌತಮ ವಧು ವಿಶಾಪ ಕೃಪಾವಲಂಬನ ಕಪಟ ನಾಟಕ ದೇವ ಹರ ಕೋದಂಡ ಚಂಡ ನಿಖಂಡ ಬಾಹುಬಲ ದೇವ ವೈದೇಹಿ ವಿವಾಹ ಮಹಾವಿಭವ ಭೃಗುಜ ಪ್ರತಾಪ ಹರಾವತಾರ ವಿನೋದ ವೈಭವ ರಾಮ ನಮೋ ನಮೋ ಪಾದಕ್ಕೆರಗತಕ್ಕಂಥ ಭರತನನ್ನು ತನ್ನ ಬಾಹುಗಳಲ್ಲಿ ಬಿಗಿದತ್ತಿ ವಕ್ಷವೆಂಬ ವಾರಿಧಿಯಲ್ಲಿ ಮುಳುಗಿಸಿ ಅವನನ್ನಪ್ಪಿಕೊಳ್ಳುತ್ತಿರುವಾಗ 4 ಕಣ್ಣುಗಳನ್ನು ಇಳಿದಂಥ ನೀರಿನಿಂದ ಮಂದಾಕಿನಿಗೆ ಮಹಾಪೂರ್ವೇ ಬಂದಂತಾಯ್ತಂತೆ. ಶ್ರೀರಾಮಚಂದ್ರ ದೈನ್ಯದಿಂದೊಳಗೂಡಿದಂಥ ಭರತನನ್ನಪ್ಪಿಕೊಂಡು ಕೇಳ್ತಾನೆ, ತಂದೆಗೆ ಸುಖವೇ? ತನ್ನ ತಂದೆ ಹೇಗಿದ್ದಾನೆ ಕೇಳುತ್ತಲೇ ಕಣ್ಣೀರನ್ನೇ ಉತ್ತರವಾಗಿ ಕೊಟ್ಟಿದ್ದಾನೆ. ಪಿತೃಮರಣ ಮರಣವಾರ್ತೆಯ ವಿಚಾರ ತಿಳಿದಂಥ ರಾಮ ಅನಾಥರಾದವೆಂಬುದಾಗಿ ಅಳುತ್ತಾ ಪಿತೃವಿಗೆ ತಿಲಾಂಜಲಿ ಜಲಾಂಜಲಿ ನಿತ್ತ ಬಳಿಕ ಭರತ ಕೈ ಮುಗಿದು ಹೇಳ್ತಾ ಇದ್ರ, ಅಣ್ಣ ತಂದೆಯಡಾಗಿದ ಬಳಿಕ ನೀವೇ ತಂದೆ, ನನಗೆ ತಂದೆ ನೀನೇ. ತಂದೆ ತಾಯಿ ನಮಗವನಿತಾಯಲಿ ಸಂಧಿಸುವರೇ ಮನವ. ಅನಾಥರಾದ ನಮ್ಮನ್ನಲ್ಲಿ ಬಿಟ್ಟು ನೀ ಇಲ್ಲಿಗೆ ಬಂದಿದ್ದೀಯಲ್ಲ ರಘುರಾಮಚಂದ್ರ, ಮರಳಿ ರಾಜ್ಯಕ್ಕೊಂದು ರಾಜ್ಯವನ್ನು ನೀನು ಆಳಬೇಕು,
ಕಾಡಾಡಿಯಾಗಿ ನಾನು ಅಲೆದಾಡಬೇಕು. ಇದು ಕೌಸಲ್ಯ, ಕೈಕಾ, ಸುಮಿತ್ರೆಯರು ನಿನ್ನ ಕರೆಯಲಿಕ್ಕೆ ಬಂದಿದ್ದಾರೆ. ವಶಿಷ್ಠ ವಾಮದೇವಾದಿಗಳು ಬಂದಿದ್ದಾರೆ ನೋಡು ಎನ್ನಲಾಗಿ ಮಾತೆಯರ ಪಾದಕ್ಕೆ ಕರಗಿದ. ಕುಂಕುಮರಹಿತವಾದ, ಮಾಂಗಲ್ಯರಹಿತವಾದ ವದನಗಳನ್ನು ಕಾಣುತ್ತಲೇ ಮತ್ತೊಮ್ಮೆ ದುಃಖ ಮರುಕಳಿಸಿದೇಕ ಪ್ರಕಾರ ವಶಿಷ್ಠಾದಿಗಳು, ವಾಮದೇವಾದಿಗಳು, ಜಾಬಾಲಿಯೇ ಮೊದಲಾದವರು ಮರಳಿ ಬರಬೇಕು ಅಂತ ಈ ಪ್ರಕಾರ ಹೇಳ್ತಕ್ಕಂತಹ ಕಾಲದಲ್ಲಿ ಧರ್ಮಪಾಶಕ್ಕೆ ಕಟ್ಟು ಬಿದ್ದು ನನ್ನ ತಂದೆ ನನ್ನ ಕಳುಹಿದನೇ ಹೊರತು ಕೇವಲ ಸತಿಯ ಮೋಹದಿಂದ ಕಳುಹಿರ್ತಕ್ಕಂಥವನಲ್ಲ, ಜ್ಯೇಷ್ಠ ಪುತ್ರನೇ ರಾಜ್ಯಾಧಿಕಾರಿ ಆಗಬೇಕಂತಕ್ಕಂತಹ ನಿಯಮವನ್ನು ನಾನು ಇಲ್ಲಿ ಉಲ್ಲಂಘಿಸ್ತೇನೆ. ಭರತ, ಚಂದ್ರನು ಬೆಳದಿಂಗಳಂತೆನಿಸಿದರು, ಹಿಮವಂತನು ಹಿಮವಂತೆನಿಸಿದರು, ಸಮುದ್ರ ಮೇರೆ ಮೀರಿ ಅತಿಕ್ರಮಿಸಿದರು, ತಂದೆ ಕೊಟ್ಟ ಮಾತನ್ನು ನಾನು ಮೀರಿ ನಡೆಯತಕ್ಕಂಥವನಲ್ಲ. ಎರಡು ನುಡಿಗಳು ನನ್ನಲ್ಲಿಲ್ಲ. ಹೋಗುವತ್ತ ಹಿರಿಯರಿಂದೊಡಗೂಡಿ ರಾಜ್ಯವನ್ನು ಕಾಪಾಡು. 14 ವರ್ಷ ತಪಸ್ವಿಯಾಗಿರುವೆನೆಂದಾಗ ಭರತನ ಯಾವ ವ್ಯಾಖ್ಯಾನಕ್ಕೂ ಒಪ್ಪದೇ ಇರತಕ್ಕಂತಹ ಕಾಲ. ಕೊನೆಗೆ ತಾನು ತಂದ ಸ್ವರ್ಣ ಪಾದುಕೆಯನ್ನಿಟ್ಟು ಇದರ ಮೇಲೆ ನಿಲ್ಲಬೇಕು ಅಂತ ವಿನಂತಿಸಿಕೊಂಡು, ಆದೋಡೆಲೆ ರಾಜೇಂದ್ರ, ನಿನ್ನ ಮುಂದೆ ತಂಡಲ ಶಯನಗೈದು ದೇಹತ್ಯಾಗ ಮಾಡ್ತೇನೆ ಅಂತ ನಾನು ಪ್ರಯತ್ನ ಮಾಡಿದ್ದಕ್ಕ ಕ್ಷಮಿಸು, ಈಗ ಅನುಗ್ರಹ ಮಾಡು. ಆದೋಡೆಲೆ ರಾಜೇಂದ್ರ, ನಿನ್ನಯ ಪಾದುಕೆಯ ಕರುಣಿಪುದ, ನಿನ್ನ ಪಾದಸ್ಪರ್ಶವಾದ ಈ ಪಾದುಕೆಯನ್ನು ಕೊಡು. ದೇವರ ಪಾದವೆಂದೇ ಕಂಡು ಸೇವೆಯ ಮಾಡಿಕೊಂಡಿಹೇನೋ, ನಿನ್ನ ಪಾದುಕೆಗೆ ಪಟ್ಟವನ್ನು ಕಟ್ಟಿ ಅದರ ಮುಂದೆ ನಿಂತು ಎಲ್ಲ ಕಾರ್ಯ ನಡೆಸ್ತೇನೆ. ಆದ್ರೆ ರಾಮ, ಕಾದಿಹೇನು 14 ವತ್ಸರ ಮೇದಿನೆಯ ನೀವು ಬಾರದಿರಲು ನಿವೇದಿಸುವೆ ನನ್ನಯ ತನುವ. 14 ವರ್ಷ ಕಾಲದ ಅವಧಿಯಲ್ಲಿ ರಾಮ ಮರಳಿ ಬಾರದೆ ಇದ್ರೆ ನಿನಗೊಬ್ಬ ತಮ್ಮ ಇಲ್ಲ ಅಂತ ತಿಳ್ಕೊಳ್ಬೇಕು. ಈ ಶರೀರವನ್ನು ಅಗ್ನಿಗೊಪ್ಪಿಸ್ತೇನೆ ಅನ್ನತಕ್ಕಂಥ ತಮ್ಮನನ್ನ ಪರಸೆಳೆದಪ್ಪಿಕೊಂಡು ಆ ಪಾದುಕೆಯನ್ನು ಅನುಗ್ರಹ ಮಾಡಿದ್ದಾನೆ. 2 ಪಾದುಕೆಯನ್ನು ತಲೆ ಮೇಲಿಟ್ಟುಕೊಂಡು ಭರತ ರಘುರಾಮಚಂದ್ರನನ್ನು ಚಿಂತಿಸುತ್ತಾ ಹಿಂತಿರುಗಿದ. ವ್ಯಾಖ್ಯಾನಕಾರ ಹೇಳ್ತಾರೆ, ರಾಮ ನಿನಗಿಂತ ಭರತನೇ ಹೆಚ್ಚಿನವನಾದ. ರಾಮನಾದ್ರೆ ನಿನ್ನ ತಲೆಗೆ ಒಂದೇ ಕಿರೀಟವಾದ್ರೆ ಭರತನ ತಲೆಗೆ ಈಗ 2 ಕಿರೀಟ. ಆ 2 ಪಾದುಕೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಅಶ್ರುಲೋಚನಾದಂತಹ ಶ್ರೀರಾಮನನ್ನು ಬೀಳ್ಕೊಟ್ಟು ಆ ದಿವ್ಯವಾದಂತಹ ಪಾದುಕೆಗೆ ಪಟ್ಟವನ್ನು ಕಟ್ಟಿದ್ದಾನೆ. ಪಾದುಕೆಗಾಯಿತು ಪಟ್ಟ ಪಟ್ಟ, ಪಾದುಕೆಗಾಯಿತು ಪಟ್ಟ, ಭರತ ಸಾದರದಿ ನೇಮವನಿಟ್ಟ, ಪಾದುಕೆಗಾಯಿತು ಪಟ್ಟ. ಷೋಡಶ ಉಪಚಾರ ಪೂಜೆಯ ಗೈದು ಸ್ವೀಕರಿಸುವನಿದ ರಾಮ ತಾನೆಂದು ಪಾದುಕೆಗಾಯಿತು. ಪಾದುಕೆಯ ತುದಿ ನಂದಿಗ್ರಾಮೇ ವಸತ್ತದ ಇಂಥ ತಪಸ್ವಿ ಜೀವನವನ್ನು ನಡೆಸಿ ಮರಳಿ ರಾಮನಿಗೆ ರಾಜ್ಯವನ್ನು ಒಪ್ಪಿಸಿಕೊಟ್ಟಂತಹ ಭರತ ಮಾಡಿಯೂ ಮಾಡದಂತಹ ಮಹಾನ್ ಕರ್ಮಯೋಗಿ. ಆದ್ದರಿಂದ ಜ್ಞಾನಿಗಳು ಮಾಡು ಕರ್ಮ ಯೋಗಿಯ 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 ಅಂಥ ಭಕ್ತನಿಗೊಲಿದ ಶ್ರೀರಾಮಚಂದ್ರನಿಗೆ ಮಂಗಲ ಹೇಳುವಂತೆ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾರ್ಣವೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳೂ. ರಘುರಾಮಚಂದ್ರ ಮಹಾರಾಜ ಕೀ ಜಯ.